ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನಿಜ ನಾಯಕರನ್ನ ಗುರುತಿಸಿ ಆಧರಿಸಿ ಸನ್ಮಾನಿಸುವ ಸುಸಂದರ್ಭ. ಇದೇ ರಿಪಬ್ಲಿಕ್ ಕನ್ನಡದ ಚೊಚ್ಚಲ ರಿಯಲ್ ಹೀರೋಸ್ ಕಾರ್ಯಕ್ರಮ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಜಡಾಡಳಿತಕ್ಕೆ ಚಾಟಿಯೇಟು ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು. ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನದನಿ. ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಬಡವರ ಹಸಿವು ನೀಗಿಸಬೇಕಾಗಿದ್ದಂತ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಅಕ್ಕಿ ದಂಧೆಕೋರರಿಗೆ ಪಾಠ ಕಲಿಸೋದಕ್ಕೆ ಸರ್ಕಾರ ಹಿಂದೇಟ್ ಹಾಕ್ತಾ ಇರೋದು ಯಾಕೆ? ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ? ಈ ಕುರಿತು ನಿಮ್ಮ ಅನಿಸಿಕೆಗಳನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ಈ ಮೂಲಕ ನೀವು ಕೂಡ ಅಭಿಯಾನ ಜೊತೆಗೆ ಭಾಗಿಯಾಗಬಹುದಾಗಿದೆ. ಇದು ಇವತ್ತಿನ ನಮ್ಮ ಅಭಿಯಾನದ ಸ್ಟೋರಿ. ಈ ಅಭಿಯಾನದ ಸ್ಟೋರಿಗೆ ಹೋಗೋದಕ್ಕಿಂತ ಮುಂಚೆ ಕಾವೇರಿ ನೀರಿನ ಕದನದ ಕಂಪ್ಲೀಟ್ ವರದಿಗಳಿದೆ, ರಾಜಕೀಯವಾಗಿ ಸಾಕಷ್ಟು ಸುದ್ದಿಗಳಿದೆ, ಎಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಟಾಪ್ 10 ಹೆಡ್ಲೈನ್ಸ್. ವೀಕ್ಷಕರ, ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ CWRC ಕಾವೇರಿ ನಿಯಂತ್ರಣ ಶಿಫಾರಸನ್ನ ಮಾಡಿರುವಂಥದ್ದು ಕಾವೇರಿ ನೀರು ನಿಯಂತ್ರಣ ಸಮಿತಿಯವರು. ಸೊ ಸದ್ಯಕ್ಕೆ ಪ್ರಶ್ನೆ ಇರೋದೇನಂತಂದ್ರೆ, ಕಾವೇರಿ ನೀರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಕ್ರೋಶ ಸ್ಫೋಟಗೊಂಡಿದೆ. ಸತತ 2ನೇ ದಿನವೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. CWRCಯ ಈ ಒಂದು ಶಿಫಾರಸಿನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾವೇರಿ ನೀರು ನಿಯಂತ್ರಣ ಮಂಡಳಿಯವರು ವಾಸ್ತವವನ್ನ ಅರಿಯದೆ ಅದು ಹೆಂಗೆ ಈ ಶಿಫಾರಸನ್ನ ಮಾಡಿದ್ರು ಅನ್ನುವಂಥದ್ದು ಈಗ ಪ್ರತಿಭಟನಾಕಾರರ ಪ್ರಶ್ನೆ ಆಗಿದೆ. ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ನೀರನ್ನು ಹರಿಸಬಾರದು ಅನ್ನುವಂತಹ ಆಗ್ರಹಗಳು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಇನ್ನ ಮೈಸೂರಿನಲ್ಲೂ ಕೂಡ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು, ತಮಿಳುನಾಡಿಗೆ ನೀರು ಹರಿಸಿದರೆ ಅರೆ ಕಡಿಮೆ ಹಾಕು, ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹುಷಾರ್ ಅಂತ ವಾರ್ನ್ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಬೆಂಗಳೂರಲ್ಲಿ ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. CWRC ಶಿಫಾರಸಿನ ವಿರುದ್ಧ ನಿಗಿ ಕೆಂಡವಾಗಿದ್ದಾರೆ. ಕರ್ನಾಟಕ ಬಂದ್ ಬಗ್ಗೆಯೂ ಕೂಡ ಚಿಂತನೆ ನಡೆದಿದೆ ಕನ್ನಡ ಪರ ಸಂಘಟನೆಗಳಲ್ಲಿ. ಅದರ ಭವಿಷ್ಯ ಗೊತ್ತಾಗ್ಲಿಕ್ಕಿದೆ. ಇನ್ನು ಕಾವೇರಿ ಕದನದ ಬೆನ್ನಲ್ಲೇ ಜಲಸಂಪನ್ಮೂಲ ಸಚಿವರು ಸಭೆ ಮಾಡಿದ್ರು. ತಮಿಳುನಾಡಿಗೆ ನೀರು ಬಿಡಲ್ಲ ಅನ್ನುವಂಥ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ನಾಳೆಯ CWMA ಸಭೆಯಲ್ಲಿ ಸಮರ್ಥವಾದದ ಭರವಸೆಯನ್ನ ಕೂಡ ನೀಡಿದ್ದಾರೆ. ಯಾಕಂದ್ರೆ ಅಂತಿಮವಾಗಿ CWMA ಏನು ತೀರ್ಮಾನವನ್ನ ಕೊಡುತ್ತೆ ಅದು ಮುಖ್ಯ ಆಗುತ್ತೆ. ಇನ್ನ ತಮಿಳುನಾಡಿಗೆ ನೀರು ಹರಿದ್ರೆ ಬಾಯಾರತ್ತೆ ಬೆಂಗಳೂರು. ಜಲಕ್ಷಾಮ ಲಿಟ್ರಲಿ. ರಾಜಧಾನಿಯಲ್ಲಿ ಜಲಕ್ಷಾಮ ಫೇಕ್ಸ್. ನೀರಿನ ಮಿತ ಬಳಕೆಗೆ ಜಲಮಂಡಳಿ ಅಧ್ಯಕ್ಷರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬೇಡಿ ನೀರನ್ನ, ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು ಆಗಸ್ಟ್ 3ನೇ ತಾರೀಕು ಬೆಂಗಳೂರಿಗೆ ತಮಿಳುನಾಡು ಮುಖ್ಯಮಂತ್ರಿ ಭೇಟಿಯನ್ನ ನೀಡ್ತಾ ಇರೋದು. ಇಷ್ಟೆಲ್ಲ ಬೆಳವಣಿಗೆ ಮತ್ತೆ ವಿಜಯ್ ಸ್ವಾಗತಕ್ಕಾಗಿ ಶಕ್ತಿಸೌಧ ಸಿದ್ಧವಾಗ್ತಾ ಇದೆ. ವಿಧಾನಸೌಧದ ಸಭಾಂಗಣಕ್ಕೆ ಸುಣ್ಣ ಬಣ್ಣದ ಭಾಗ್ಯ ಜೋರಾಗಿದೆ. ಇದ್ರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಇನ್ನ ರಾಜ್ಯದ ಸಂಪುಟ ವಿಸ್ತರಣೆ ವಿಚಾರ. ರಾಜ್ಯದ ಸಂಪುಟ ವಿಸ್ತರಣೆ ಸಭೆ ನಾಳೆಗೆ ಮುಂದೂಡಲಾಗಿರೋದು. ಇವತ್ತು 4:15 ನಡಿಬೇಕಾಗಿತ್ತು, ಆದರೆ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಸಿದ್ದರಾಮಯ್ಯ DK ಶಿವಕುಮಾರ್ ನಡುವೆ ಒಮ್ಮತ ಮೂಡಿಲ್ಲ. ಜಮೀರ್ ಸತೀಶ್ ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಅಡ್ಡಗಾಲಾಗಿ ಕೂತಿದ್ದಾರೆ. ಮಂತ್ರಿಗಿರಿ ಕೊಡಿಸೋದು ಯಾರಿಗೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಇನ್ನ ಕ್ಯಾಬಿನೆಟ್ ವಿಸ್ತರಣೆ ಸಭೆ ಮುಂದೂಡಿಕೆ ಹಿನ್ನೆಲೆ ರಾಜ್ಯದತ್ತ ಸಚಿವಾಕಾಂಕ್ಷಿಗಳು ಬರ್ತಾ ಇದ್ದಾರೆ. ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ನ ಶಾಸಕರುಗಳು. ಅತ್ತ ಲೋಕಭವನದ ಗಾಜಿನ ಮನೆಯಲ್ಲಿ ಸಿದ್ಧತೆಗಳು ಕೂಡ ನಡೀತಾ ಇದೆ. ಎಲ್ಲ ಅಂದ್ಕೊಂಡಂತೆ ಆದರೆ ಬಹುಶಃ ನಾಳೆ ಸಂಜೆ ಅಷ್ಟೊತ್ತಿಗೆ ಅಥವಾ ನಾಡಿದ್ದು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇನ್ನು ಸಂಸತ್ ಮುಂಗಾರು ಅಧಿವೇಶನದಲ್ಲಿ 2 ಬಿಲ್ಗಳು ಪಾಸ್ ಆಗಿದೆ. ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಮಸೂದೆ, ಒಂದೇ ಮಾತರಂ ಬಿಲ್ಗೆ ಜಯ, ರಾಹುಲ್ ಅಸಂವಿಧಾನಿಕ ಪದ ಬಳಕೆಯ ಕದನ ಇವತ್ತು ಸದನದ ಹೈಲೈಟ್ಸ್. ಈ ಬಗ್ಗೆ ನೋಡ್ತಾ ಹೋಗೋಣ. ಇನ್ನ ಬಡವರ ಅನ್ನಭಾಗ್ಯದ ಅಕ್ಕಿಗೆ ಕಾಳಸಂತೆಕೋರರು ಕನ್ನ ಹಾಕ್ತಾ ಇದ್ದಾರೆ. ಹೊರ ರಾಜ್ಯ ಹೊರ ದೇಶಕ್ಕೆ ಅಕ್ಕಿ ರಫ್ತಾಗ್ತಾ ಇದೆ ಇಲ್ಲಿಂದ.
ಕಠಿಣ ಕ್ರಮಕ್ಕೆ ರಾಜ್ಯ ಸರ್ಕಾರದ ಮೀನಮೇಷ ಯಾಕೆ ಅನ್ನುವಂಥ ಪ್ರಶ್ನೆ ಇದೆ. ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ಬಿಜೆಪಿ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಈ ಎಲ್ಲಾ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಈಗ ಮೊದಲ ಸುದ್ದಿ ನಿಮ್ಮ ಮುಂದೆ. ವೀಕ್ಷಕರೇ, ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅನ್ನುವಂತಹ CWRCಯ ಶಿಫಾರಸ್ಸಿನಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿಯವರು ಕಾವೇರಿ ಕೊಳ್ಳದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ನಮಗೆ ನೀರಿಲ್ಲ ಅಂತಿರುವಂತಹ ಮಂಡ್ಯದ ಅನ್ನದಾತರು ಇವತ್ತು ಭಾರಿ ಪ್ರತಿಭಟನೆಯನ್ನ ಮಾಡಿದರು. ಇತ್ತ ಬೆಂಗಳೂರಿನಲ್ಲೂ ಕೂಡ ಕನ್ನಡ ಪರ ಸಂಘಟನೆಗಳು ಕಾವೇರಿ ನಮ್ಮಮ್ಮ, ಯಾವುದೇ ಕಾರಣಕ್ಕೂ ತಮಿಳುನಾಡು ಕಳಿಸೋದಕ್ಕೆ ಬಿಡೋದಿಲ್ಲ ಅಂತ ಬೀದಿಗಿಳಿದಿದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದೆ. ತಮಿಳುನಾಡಿಗೆ ನೀರು ಹರಿಸುವಂತೆ ಶಿಫಾರಸು ಮಾಡಿರುವಂತಹ CWRC ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. CWRC ಇಂದ ಈಗಾಗಲೇ ಜಲಾಶಯದಿಂದ 3,500 ಕ್ಯೂಸೆಕ್ಸ್ ನೀರನ್ನ ಬಿಡಬೇಕು ಅಂತೇಳಿ ಆದೇಶ ಆಗಿದೆ. ಇದನ್ನ ಖಂಡಿಸಿ ಇವತ್ತು ಮೈಸೂರಲ್ಲಿ ಪ್ರತಿಭಟನೆಯನ್ನು ರೈತರು ನಡೆಸ್ತಾ ಇರುವಂತದ್ದು. CWRC ವಿರುದ್ಧ ಇದೀಗ ಕರ್ವೆ ನಾರಾಯಣಗೌಡರು ಒಂದು ಕಡೆ ಕಿಡಿಕಾಡ್ತಿದ್ದಾರೆ, ಆಕ್ರೋಶ ಹೊರಹಾಕ್ತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಕರುನಾಡಿನಲ್ಲಿ ಕಾವೇರಿದ ಕಿಚ್ಚು, ತಮಿಳುನಾಡು ವಿರುದ್ಧ ರೈತರ ರಣಕಹಳೆ. ರಾಜ್ಯದಲ್ಲಿ ಬರಗಾಲದ ಕಾರ್ಮೋಡ, ಮುಂಗಾರು ಚೆಲ್ಲಾಟ, ಕುಡಿಯುವ ನೀರಿಗೂ ಹಾಹಾಕಾರ. ಒಣಗುತ್ತಿರುವ ಸಾಲ ಸೋಲ ಮಾಡಿ ಬೆಳೆದಿರುವ ಬೆಳೆ, ವರುಣನ ಕೃಪೆ ಇಲ್ಲದೆ ಬಣಗುಡುತ್ತಿರುವಂತಹ ಜಲಾಶಯಗಳು. ತಮಿಳುನಾಡಿಗೆ ಕಾವೇರಿ ಹರಿಸುವಂತೆ CWRC ಶಿಫಾರಸು ಅನ್ನದಾತರಿಗೆ ಬರಸಿಡಿಲು ಬಡಿದಂತಾಗಿದೆ. ರಾಜ್ಯಾದ್ಯಂತ ಆಕ್ರೋಶದ ಜ್ವಾಲೆ ಧಗಧಗಿಸ್ತಾ ಇದೆ. CWRC ಅವೈಜ್ಞಾನಿಕವಾಗಿ ಆದೇಶವನ್ನು ನೀಡಿದೆ, ನೀರು ಬಿಡೋದಕ್ಕೆ ಶಿಫಾರಸನ್ನು ಮಾಡಿದೆ. ಇದು ಸರಿಯಲ್ಲ ಅಂತ ಹೇಳಿ ಕಿಡಿಯನ್ನು ಹಾಕಾರ್ತಾ ಇರುವಂಥದ್ದು. ಹೆದ್ದಾರಿಯಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ವೆಹಿಕಲ್ಗಳು ಕೂಡ ರಸ್ತೆ ತಡೆಯಿಂದ ಜಾಮ್ ಆಗಿರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶ ಸ್ಫೋಟವಾಗಿದೆ. CWRC ಶಿಫಾರಸು ವಿರುದ್ಧ ರೊಚ್ಚಿಗೆದ್ದಿರುವಂತಹ ರೈತರು ಶ್ರೀರಂಗಪಟ್ಟಣದಲ್ಲಿ ಹೆದ್ದಾರಿ ತಡೆದು ಕಿಡಿಕಾರಿದ್ದಾರೆ. ಅಯ್ಯಯ್ಯೋ ಅನ್ಯಾಯ ಅಂತ ಘೋಷಣೆ ಕೂಗಿದ್ದಾರೆ. ಖಾಲಿ ಬಿಂದಿಗೆ ಹೊತ್ತು ರಸ್ತೆಗಿಳಿದ ಮಹಿಳೆಯರು. ಮಂಡ್ಯದಲ್ಲಿ ಖಾಲಿ ಬಿಂದಿಗೆ ಹಿಡಿದು ರೈತ ಮಹಿಳೆಯರು ರಸ್ತೆಗಿಳಿದಿದ್ರು. ಸಂಜೆ ವೃತ್ತದಲ್ಲಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ರೋಷಾವೇಶ ಹೊರಹಾಕಿದ್ರು. ರಸ್ತೆಯಲ್ಲಿ ಮಲಗಿ ಹೊರಳಾಡಿದ್ರು. ಸರ್ಕಾರದ ವಿರುದ್ಧ ಘೋಷಣೆಯನ್ನು ಮುಳುಗಿಸಿದ್ರು. ಪೆನ್ನು ಪೇಪರ್ ಕೀಳಿದವರು ಲಾಲಿಪಾಪ್ ನೀಡಿದ್ದಾರೆ ಅಂತ ಕಿಡಿಕಾರಿದ್ರು. ರೈತರು ಮಾತ್ರ 365 ದಿವಸ ಬೀದಿಲೇ ಇರೋದ? ಎಲ್ಲ ಹೋರಾಟಗಾರರು ನಮ್ಮ ಜಿಲ್ಲೆಯವರು ಯಾರು ಪ್ರತಿನಿಧಿಗಳವ್ರೆ ಎಲ್ಲ ರಾಜೀನಾಮೆ ಕೊಟ್ಟು ಬರಬೇಕು. ತಮಿಳುನಾಡು ನೀರು ಬಿಟ್ಟಿದ್ರೆ ಸುಳ್ಳು ಹೇಳವ್ರೆ. ಆಗ್ಲೇ ಭಾನುವಾರದಿಂದ ಹೋಗ್ತಾ ಇದೆ ನೀರು, ಭಾನುವಾರದಿಂದ ನೀರು ಹೋಗ್ತಾ ಇದೆ. ನಮ್ಮ ಹತ್ರ ವಿಡಿಯೋ ಇದೆ, ಎಲ್ಲ ಇದೆ. ಗಗನಚುಕ್ಕಿ ಭರಚುಕ್ಕಿನಲ್ಲಿ ನೀರು ಇರಲಿಲ್ಲ, ಎಲ್ಲ ಬತ್ತೋಗಿತ್ತು. ಭಾನುವಾರದಿಂದ ನೀರು ಹೋಗ್ತಾ ಇದೆ, 3,500 ಕ್ಯೂಸೆಕ್ ನೀರು ಹೋಗ್ತಾ ಇದೆ. ನೀರು ಬಿಟ್ರೆ ಸಿಎಂಗೆ ಕಪ್ಪು ಬಾವುಟ ಪ್ರದರ್ಶನ. ಶಿಫಾರಸಿನ ವಿರುದ್ಧ ಮೈಸೂರಿನಲ್ಲಿ ರೈತರು ರೊಚ್ಚಿಗೆದ್ದಿದ್ದಾರೆ. ಪಾಲಿಕೆ ವೃತ್ತದಲ್ಲಿ ನಡುರಸ್ತೆಯಲ್ಲೇ ಮಲಗಿ ಧರಣಿ ನಡೆಸಿದ್ದಾರೆ. ತಮಿಳುನಾಡಿಗೆ ನೀರು ಬಿಟ್ರೆ ಸಿಎಂಗೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರದ ಕಾಲು ಮುರಿತೀವಿ. ಸರ್ಕಾರ ಮುಖ್ಯಮಂತ್ರಿ ಮೈಸೂರು ನಾಳೆ ಬಂದ್ರೆ ಕಪ್ಪು ಬಾವುಟ ಎಲ್ಲ ಮಸಿ ಹಾಕಿ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಜುಲೈ 31ರಂದು ಕರ್ನಾಟಕ ಬಂದ್ ಭವಿಷ್ಯ. ರಾಜ್ಯದಲ್ಲಿ ಕಾವೇರಿ ಕಿಚ್ಚು ಜೋರಾಗಿದೆ. ಜುಲೈ 31ರಂದು ಕರ್ನಾಟಕ ಬಂದ್ ಭವಿಷ್ಯ ನಿರ್ಧಾರ ಆಗಲಿದೆ. ಜುಲೈ 31ಕ್ಕೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಅಖಂಡ ಕರ್ನಾಟಕ ಬಂದ್ ಬಗ್ಗೆ ಸಭೆಯಲ್ಲಿ ತೀರ್ಮಾನವಾಗಲಿದೆ. ಅಖಂಡ ಕರ್ನಾಟಕ ಬಂದ್ ಕರಿತೀವಿ. ಒಂದು ಕಡೆ ಮಹದಾಯಿ ಅನ್ಯಾಯ ಆಗಿದೆ. 5 TMC ನೀರನ್ನ ಬಿಟ್ರೆ ನಮಗೆ ನೀರಿಲ್ಲ, ಎಣಕ್ಕೆ ಮೈ ತೊಳೆಕ್ ನೀರು ಬರೋದಿಲ್ಲ. ಈ ಪರಿಸ್ಥಿತಿ ಇದೆ. DK ಶಿವಕುಮಾರ್ ಅವರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ,
ಯಾವುದೇ ಮುಲಾಜಿಲ್ದೆ ತಮಿಳುನಾಡಿಗೆ ಒಂದು ಹನಿ ನೀರು ಬಿಡಕೂಡದು. ಮಂಡ್ಯದಲ್ಲಿ ರೈತರು ರೊಚ್ಚಿಗೆದ್ದಿದ್ದಾರೆ. ಸಿಡಬ್ಲ್ಯೂಆರ್ಸಿ ಶಿಫಾರಸು ವಿರೋಧಿಸಿ ಕರವೇ ರಣಕಳೆಯನ್ನು ಮೊಳಗಿಸಿದೆ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಕರವೇ ಶ್ರೀರಾಮೇಗೌಡ ಬಣದ ಕಿಚ್ಚು ಸ್ಫೋಟವಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ಮಾತೇ ಇಲ್ಲ ಅಂತ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಸಮಗ್ರವಾಗಿ ವಾದ ಮಾಡಬೇಕು, ಸರಿಯಾದ ನ್ಯಾಯಾಧೀಶ ನೀಡಬೇಕು ಮತ್ತು ಈಗಾಗಿನ ಅನ್ಯಾಯವನ್ನು ಸರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು. ನಾಡಿನ ರೈತರು ಸಂಪೂರ್ಣ ಬೆಂಬಲವನ್ನು. ಇನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರವೇ ನಾರಾಯಣಗೌಡ ನೇತೃತ್ವದಲ್ಲಿ ಬೃಹತ್ ಹೋರಾಟ ನಡೆಸಲಾಯಿತು. ಅವೈಜ್ಞಾನಿಕ ಶಿಫಾರಸು ಹಿಂಪಡೆಯುವಂತೆ ಒತ್ತಾಯಿಸಲಾಯಿತು ಕೂಡ. ಕರ್ನಾಟಕದಲ್ಲಿ ಕಾವೇರಿ ಕಿಚ್ಚು ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಜಿಲ್ಲೆಗಳಲ್ಲೂ ಪ್ರತಿಭಟನಾ ಕಾವು ಜೋರಾಗಿದೆ. ಪ್ರಾಣ ಬಿಟ್ಟೆವು, ಕಾವೇರಿ ನೀರು ಮಾತ್ರ ಬಿಡಲ್ಲ ಅಂತ ಕೂಗು ಹೆಚ್ಚಾಗಿದೆ. ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು, ಒಂದು ವೇಳೆ ಬಿಟ್ಟರೆ ಅದು ಉಗ್ರವಾದ ಹೋರಾಟ ಮಾಡ್ತುವಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾವೇರಿ ಕೊಳ್ಳದಲ್ಲಿ ಪ್ರತಿಭಟನೆ ಜಾಸ್ತಿ ಆಗ್ತಾ ಇದ್ದಂತೆ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಲ್ಲ ಅಂತ ಹೇಳಿ. ಇದರ ಜೊತೆಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆಯೂ ಕೂಡ ಈ ವಿಚಾರವಾಗಿ ನಾವು ಮನವಿಯನ್ನ ಮಾಡ್ತೇವೆ, ವಾಸ್ತವವನ್ನು ಅವರಿಗೆ ತಿಳಿಸುವಂತಹ ಕೆಲಸ ಆಗುತ್ತೆ ಅಂತ ಸರ್ಕಾರ ಹೇಳಿದೆ. ಈ ಹಿನ್ನೆಲೆ ನಾಳೆ CWMA ಮೀಟಿಂಗ್, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು. ತಮಿಳುನಾಡಿಗೆ ನೀರು ಹರಿಸಲ್ವಂತೆ ರಾಜ್ಯ ಸರ್ಕಾರ. CWMA ಮುಂದೆ ಮನವಿ ಸಲ್ಲಿಸಲು ಸಕಲ ಸಿದ್ಧತೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಕು ಅಂತ ನಿನ್ನೆ CWRC ಶಿಫಾರಸು ಮಾಡ್ತಿದ್ದಂತೆ ಕಾವೇರಿ ಕೊಳ್ಳದಲ್ಲಿ ಹೊತ್ತಿದ್ದ ಕಿಚ್ಚು ಇನ್ನೂ ದಗದಗಿಸುತ್ತಿದೆ. ಮಂಡ್ಯ, ಮೈಸೂರು, ಬೆಂಗಳೂರು ಸೇರಿದಂತೆ ಹಲವೆಡೆ ಹೋರಾಟದ ಕಾವು ಪಡೆದುಕೊಳ್ಳುತ್ತಿದ್ದಂತೆ ಇಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಉನ್ನತ ಮಟ್ಟದ ಸಭೆ ಕರೆದಿದ್ರು. ಜಲಸಂಪನ್ಮೂಲ ಇಲಾಖೆ ಸಭೆಯ ಬಳಿಕ ಮಾತನಾಡಿದ ರಾಮಲಿಂಗಾರೆಡ್ಡಿ, ಕರ್ನಾಟಕದಲ್ಲೇ ಕುಡಿಯಲು ನೀರಿಲ್ಲ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವಿಲ್ಲ. CWRC ಶಿಫಾರಸಿನ ವಿರುದ್ಧ CWMA ಮುಂದೆ ಮನವಿಯನ್ನ ಮಾಡೋದಾಗಿ ಹೇಳಿದ್ರು. ಸುಮಾರು 30 ವರ್ಷಗಳಲ್ಲಿ ಸರಾಸರಿ ನಮಗೆ 65.86ರಷ್ಟು ಕಡಿಮೆ ಆಗಿದೆ. ಆಲ್ಮೋಸ್ಟ್ 2/3 ಅಲ್ವಾ, 1/3 ಮಾತ್ರ ಮಳೆ ಬಿದ್ದಿದೆ, 2/3 ಮಳೆ ನಮ್ಮಲ್ಲಿ ಬಿದ್ದಿಲ್ಲ. ಆಮೇಲೆ ಈಗ ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ನೀರು ಕೂಡ ಸುಮಾರು ಒಂದು 46 TMC ಇದೆ. ಮತ್ತು ಇವತ್ತು ಅವರು ಆದೇಶ ಕೊಟ್ಟಿರೋದನ್ನು ನಾವು ಪಾಲಿಸೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಅಪೀಲ್ ಹೋಗಬೇಕು ಅಂತ ನಮ್ಮ ತೀರ್ಮಾನ ಆಗಿದೆ. ಮತ್ತು ನಮ್ಮ ಶ್ರೀರಾಮಯ್ಯ ಅವರು, ನಮ್ಮ ಅಡ್ವೈಸರು, ಕರ್ನಾಟಕ ಸರ್ಕಾರದ ಅಡ್ವೈಸರು ಡ್ರಾಫ್ಟ್ ಮಾಡಿ ಕಳಿಸಿದ್ದಾರೆ. ದೆಹಲಿಗೆ ಕಳಿಸಿದ್ದೀವಿ. ನಮ್ಮ ವಕೀಲರು ಕಾತರ್ಕಿಯವರು ಡ್ರಾಫ್ಟ್ ಅಪ್ರೂವ್ ಮಾಡಿ ಕಳಿಸಿದರೆ ಇವತ್ತೇ ಅಪೀಲ್ ಆಗ್ತದೆ. ಇನ್ನು ದೆಹಲಿಯಲ್ಲಿ ಸಂಪುಟ ವಿಸ್ತರಣೆಯಲ್ಲಿ ಬ್ಯುಸಿಯಾಗಿರೋ DK ಶಿವಕುಮಾರ್ ಸಹ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸು ವಿರೋಧ ಮಾಡೋದಾಗಿ ಹೇಳಿದ್ದು, ಕೆಲ ದಿನದಲ್ಲೇ ಸರ್ವಪಕ್ಷಗಳ ಸಭೆ ಕರೆಯೋ ಮಾಹಿತಿ ನೀಡಿದ್ರು. ಈ ಬಾರಿ ಸ್ವಲ್ಪ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಅವ್ರ ಆರ್ಡರ್ನ ಅಪೀಲ್ ಮಾಡಲಿಕ್ಕೆ ನಮ್ಮ ಮಂತ್ರಿಗಳು ರಾಮಲಿಂಗಾರೆಡ್ಡಿಯವರು ಮತ್ತು ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಅಗೇನ್ಸ್ಟ್ ದಟ್ ಆರ್ಡರ್ ವಿ ಆರ್ ಅಪೀಲಿಂಗ್. ಸೊ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಅದಾದ್ಮೇಲೆ ನಾನು ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಹತ್ರ ಕೂಡ ನಾನು ಬೆಂಗಳೂರು ಹೋದ್ಮೇಲೆ ಮಾತಾಡ್ತೀನಿ. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿರೋಧ ಪಕ್ಷ ಬಿಜೆಪಿ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ. ಅದಾಗಲೇ ಬಿಜೆಪಿ ಬರ ವೀಕ್ಷಣೆ ನಡೆಸುತ್ತಿದ್ದು ಇಂದು ದಾವಣಗೆರೆಯಲ್ಲಿ ಅಧ್ಯಯನ ನಡೆಸಿದ್ರು. ಇದೇ ವೇಳೆ ಕಾವೇರಿ ವಿಚಾರವಾಗಿ ಮಾತನಾಡಿರೋ ಅಶೋಕ್ ಮತ್ತು ಸುನಿಲ್ ಕುಮಾರ್ ಮೊದಲು ರಾಜ್ಯದ ರೈತರ ಹಿತ ಕಾಪಾಡಿ ಅನ್ನೋ ಕೌಂಟರ್ ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಬಹಳ ನಿರಾಸಕ್ತಿ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಏನು ಕೇರ್ ತಗೊಂಡಂಗೆ ಕಾಣಿಲ್ಲ. ಅವರು ಮಂತ್ರಿಮಂಡಲ ರೀಶಫಲ್ಲು ಅದು ಇದ್ದಾರೆ. ಅವರ ಮಂತ್ರಿಮಂಡಲ ರೀಶಫಲ್ಗೋಸ್ಕರ ಇಲ್ಲಿ ಕಾವೇರಿ ಭಾಗದ ಜನರ ಒಂದು ರೀತಿ ಜೀವನವನ್ನೇ ಹಾಳು ಮಾಡ್ತಾ ಇದ್ದಾರೆ. ಅದರಿಂದ ಜನನೂ ಕೂಡ ಅರ್ಥ ಮಾಡ್ಕೋಬೇಕು ಇವರಿಗೆ ಯಾವುದು ಮುಖ್ಯ ಅಂತ. ಕಾವೇರಿ ನೀರು ಮುಖ್ಯನೋ ಕ್ಯಾಬಿನೆಟ್ ಮಾಡೋದು ಮುಖ್ಯನೋ ಅನ್ನೋದು ಜನ ಅರ್ಥ ಮಾಡ್ಕೊಂತಾರೆ. ನಿಜಕ್ಕೂ ಇದೊಂದು ಭಾಳ
ಫೇಲ್ ಆಗಿರ್ತಕ್ಕಂಥದ್ದು. ಇವತ್ತು ಇಂಥ ಪರಿಸ್ಥಿತಿನಲ್ಲಿ ಒಗ್ಗಟ್ಟಿನಿಂದ ನಮ್ಮ ಧ್ವನಿ ಇರಬೇಕಾಗ್ತದೆ. ಎಲ್ಲರೂ ಒಟ್ಟಾಗೆ ಈ ಒಂದು ಸಮಸ್ಯೆನ ಎದುರಿಸಬೇಕು. ಈ ಸಮಸ್ಯೆ ಇವತ್ತು ಪ್ರಾರಂಭ ಆಗಿಲ್ಲ, ನೂರಾರು ವರ್ಷಗಳಿಂದ ಏನು ನಡೀತಾ ಇದೆ. ನಮ್ಮ ರಾಜ್ಯದ ಮೇಲೆ ದೊಡ್ಡ ಮಟ್ಟದ ಒಂದು ರೈತರಿಗೆ ಮಾರಕವಾದಂಥ ರೀತಿ ತೀರ್ಮಾನಗಳಾಗ್ತಾ ಇದ್ದಾವೆ ಒಕ್ಕೂಟದ ವ್ಯವಸ್ಥೆಯಲ್ಲಿ. ಈ ನಿಟ್ಟಿನಲ್ಲಿ ಉತ್ತಮವಂತ ಮಳೆ ಆದಾಗ ಆ ನೀರನ್ನು ಸಮುದ್ರಕ್ಕೆ ನಾವು ಹೋಗ್ತಕ್ಕಂಥ ಪರಿಸ್ಥಿತಿಗಳನ್ನೇನು ಕಾಣ್ತಾ ಇದ್ದೇವೆ. ಅದನ್ನು ಯಾವ ರೀತಿಯಲ್ಲಿ ನಾವು ಕೆರೆಗಳನ್ನು ಸಂರಕ್ಷಣೆ ಮಾಡಿ ಉಳಿಸ್ಕೋಬೇಕು ಅಂತಕ್ಕಂಥದ್ರ ಕಡೆ ಸರ್ಕಾರಗಳು ಗಮನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಂಥ ಬರಗಾಲದ ಪರಿಸ್ಥಿತಿನಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂಥದ್ದು ವಾಸ್ತವಿಕತೆ ಅಲ್ಲ. ಡ್ಯಾಮ್ಗಳೇ ತುಂಬಿಲ್ಲ, ಡ್ಯಾಮ್ಗಳು ಬರಿದಾಗಿರುವಂಥ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬುದ್ಧಿವಂತರು ಅಂತ ನಾವು ಅಂದ್ಕೊಂಡಿದ್ದೇವೆ. ನಿಮ್ಮದೇ ತಮಿಳುನಾಡಿನಲ್ಲಿ ಇಂಡಿ ಪಾರ್ಟ್ನರ್ ಇರುವಂಥದ್ದು. ನಿಮ್ಮ ಇಂಡಿ ಪಾರ್ಟ್ನರ್ ಜೊತೆಗೆ ಮಾತುಕತೆಯನ್ನು ಮಾಡಿ ಈ ವಾಸ್ತವಿಕತೆಯನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡಿ. ನಿಮ್ಮ ಹೊಂದಾಣಿಕೆ ರಾಜಕಾರಣಕ್ಕೆ ಮಾತ್ರ ಅಲ್ಲ, ರಾಜ್ಯ ಜನರ ಹಿತವನ್ನೂ ಕಾಪಾಡಲಿಕ್ಕೆ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಕಾವೇರಿ ಕೊಳ್ಳದಲ್ಲಿ ಹೋರಾಟ ತೀವ್ರಗೊಳ್ಳುತ್ತಿರುವ ಹೊತ್ತಲ್ಲೇ ನಾಳೆ ದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ತುರ್ತು ಸಭೆ ಕರೆಯಲಾಗಿದೆ. ನಾಳೆ ಮಧ್ಯಾಹ್ನ ಈ ಸಭೆ ನಡೆಯಲಿದ್ದು ಕರ್ನಾಟಕದ ವಾದಕ್ಕೆ ಮನ್ನಣೆ ಸಿಗುತ್ತಾ ಇಲ್ಲ ಹೋರಾಟ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ತಲುಪುತ್ತಾ ಕಾದು ನೋಡಬೇಕಿದೆ. ಸದ್ಯಕ್ಕೆ ಕಾವೇರಿ ನೀರಿನ ವಿಚಾರವಾಗಿ ಏನೇನು ಆಗ್ತಾ ಇದೆ, ಮುಂದೆ ಏನು ಪ್ರೊಸೆಸ್ ಇರುತ್ತೆ, ಏನೇನು ಅವಕಾಶಗಳು ರಾಜ್ಯದ ಮುಂದೆ ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಹೇಳಿ CWRC ಶಿಫಾರಸು ಮಾಡಿದೆ. ಕಾವೇರಿ ನೀರು ನಿಯಂತ್ರಣ ಮಂಡಳಿಯವರು ಎಷ್ಟು 15 ದಿನ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ಹಾಗಿದ್ರೆ ಇವರು ಶಿಫಾರಸು ಮಾಡಿದ ತಕ್ಷಣ ನೀರು ಬಿಟ್ಟುಬಿಡ್ಬೇಕಾ? ಇದೇ ಅಂತಿಮಾನ? ಅಲ್ಲ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸೆ ಅಂತಿಮ ಅಲ್ಲ. CWRCಯ ಶಿಫಾರಸನ್ನ ವಿರೋಧಿಸಿ CWMA ಮುಂದೆ ಮನವಿಯನ್ನ ಮಾಡ್ಕೋಬಹುದು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಇದನ್ನ ಪ್ರಶ್ನೆ ಮಾಡಬಹುದು. ಆ ಅವಕಾಶ ರಾಜ್ಯ ಸರ್ಕಾರದ ಮುಂದೆ ಈಗ ಇದೆ. ಆಲ್ರೆಡಿ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ, ನಾವು ಇದನ್ನ ಪ್ರಶ್ನೆ ಮಾಡ್ತೀವಿ. ಸೊ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ರಾಜ್ಯ ಸರ್ಕಾರ ಮನವಿಯನ್ನ ಮಾಡಿಕೊಳ್ಳುತ್ತೆ, ವಾಸ್ತವವನ್ನು ತಿಳಿಸುವ ಕೆಲಸವನ್ನ ಮಾಡುತ್ತೆ. ನಾಳೆ ಮಧ್ಯಾಹ್ನ 2:15 CWMAನ ಮಹತ್ವದ ತುರ್ತು ಸಭೆ ಇದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಎಮರ್ಜೆನ್ಸಿ ಮೀಟಿಂಗ್ ನಾಳೆ 2:15 ನಾಳೆ ಕರ್ನಾಟಕ ಸರ್ಕಾರ ಸದ್ಯಕ್ಕಿನ ಪರಿಸ್ಥಿತಿ ಮತ್ತು ವಾಸ್ತವದ ಬಗ್ಗೆ ಪ್ರಬಲವಾಗಿ ವಾದ ಮಂಡಿಸಬೇಕು, ವಿತ್ ಡಿಜಿಟ್ಸ್, ವಿತ್ ದಾಖಲೆ. ಸದ್ಯಕ್ಕೆ ರಾಜ್ಯದಲ್ಲಿ ಈ ರೀತಿ ಪರಿಸ್ಥಿತಿ ಇದೆ, ಕಾವೇರಿ ಕೊಳ್ಳದಲ್ಲಿ ಇಷ್ಟೊಂದು ನೀರಿದೆ, ಬಿಡೋದಕ್ಕಾಗಲ್ಲ. ಬೆಂಗಳೂರಿಗೆ ಎಷ್ಟು ಬೇಕು, ಹಾಸನಕ್ಕೆ ಎಷ್ಟು ಬೇಕು, ಮಂಡ್ಯಗೆ ಎಷ್ಟು ಬೇಕು, ಮೈಸೂರಿಗೆ ಎಷ್ಟು ಬೇಕು, ಮಂಡ್ಯದ ಸುತ್ತಮುತ್ತ ಮಂಡ್ಯ ಎಲ್ಲ ಕಡೆ ಎಷ್ಟು ನೀರು ಬೇಕು ಅನ್ನೋ ಅಂಕಿ ಅಂಶಗಳನ್ನು ಹೇಳಿ, ಸ್ಟಾಕ್ ಎಷ್ಟಿದೆ, ಡೆಡ್ ಸ್ಟೋರೇಜ್ ಎಷ್ಟು ಅನ್ನೋದರ ಸಂಪೂರ್ಣ ವರದಿಯನ್ನು ಕೊಡಬೇಕು. CWMA ಕರ್ನಾಟಕದ ಪರ ಆದೇಶವನ್ನ ಕೊಟ್ರೆ ಈ ಎಲ್ಲ ವಾದವನ್ನ ವರದಿಯನ್ನ ನೋಡಿ ಹೋರಾಟ ಅಂತ್ಯ. CWMA ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರು ಎಲ್ಲವನ್ನೂ ಗಮನಿಸಿದ ಮೇಲೆಯೂ ಕೂಡ ತಮಿಳುನಾಡು ಪರ ತೀರ್ಪನ್ನ ಕೊಟ್ರೆ ರಾಜ್ಯಕ್ಕೆ ಕಷ್ಟ ಆಗುತ್ತೆ, ಜಲಕ್ಷಾಮವೇ. ರಾಜ್ಯದಲ್ಲಿ ಪರಿಸ್ಥಿತಿ ಆ ರೀತಿ ಇಲ್ಲ ಈಗ. ಸೊ ಕರ್ನಾಟಕ ಸರ್ಕಾರ ಈ ಆದೇಶ ಪಾಲನೆ ಮಾಡಬೇಕಾಗತ್ತೆ, CWMA ಅವರು ಕೊಡೋದು. ಸೊ CWMA ಆದೇಶ ಪ್ರಶ್ನೆ ಮಾಡಿ ಇನ್ನೂ ಒಂದು ಆಪ್ಷನ್ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಈ ಅವಕಾಶವೂ ಕೂಡ ಇದೆ. ನೋಡೋಣ ನಾಳೆ 2:15 ಮೀಟಿಂಗ್ ಇದೆಯಲ್ಲ, ಏನೇನಾಗುತ್ತೆ ಅಂತ. ನೆಕ್ಸ್ಟ್, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹೋರಾಟ ತೀವ್ರಗೊಳ್ತಾ ಇದೆ. ತಮಿಳುನಾಡಿಗೆ ನೀರು ಬಿಡಬಾರದು ಅಂತ ಹೋರಾಟಗಾರರು ಆಗ್ರಹಿಸ್ತಾ ಇದ್ದಾರೆ. ಈ ನಡುವೆ ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ನೀರಾವರಿ ವಿಚಾರಗಳ ಚರ್ಚೆಗಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ವಿಧಾನಸೌಧ ಮಧುವಣ ಗಿತ್ತಿಯಂತೆ ರಂಗಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಕಾವೇರಿ ಬಿಕ್ಕಟ್ಟು ದಿನೇ ದಿನೇ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಈ ಕಾವೇರಿ ಬಿಕ್ಕಟ್ಟು ತಲೆದೋರಿ ಇದರ ಸಮಸ್ಯೆ ಮತ್ತು ಇದರ ತೀವ್ರತೆ ಇನ್ನೂ ಜಾಸ್ತಿ ಆಗ್ತಿರೋಂಥ ಹೊತ್ತಿನಲ್ಲೇ ತಮಿಳುನಾಡಿನ CM ವಿಜಯ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯವರನ್ನ ಭೇಟಿ ಆಗ್ತಾ ಇದ್ದಾರೆ. ಜೊತೆಗೆ ಕರ್ನಾಟಕಕ್ಕೆ ಭೇಟಿಯಾಗುವ ಮೂಲಕ ಮಾತುಕತೆಗೆ ಮುಂದಾಗ್ತಾ ಇದ್ದಾರೆ. ಎಸ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಪಕ್ಕದ ತಮಿಳುನಾಡಲ್ಲಿ ಕಾಂಗ್ರೆಸ್ ಬೆಂಬಲಿತ TVK ಸರ್ಕಾರ ಅಧಿಕಾರದಲ್ಲಿದೆ. ಕಾವೇರಿ ಜಲ ವಿವಾದವನ್ನೇ ಆಹಾರ ಮಾಡಿಕೊಂಡಿರೋ ತಮಿಳುನಾಡು ರಾಜಕಾರಣಿಗಳು ಸಮಯ ಸಿಕ್ಕಾಗಲೆಲ್ಲ ಕರ್ನಾಟಕ ಮೇಲೆ ಗದಾ ಪ್ರಹಾರಕ್ಕೆ ಸಜ್ಜಾಗಿ ನಿಂತಿರ್ತಾರೆ. ಈಗ ನಿನ್ನೆಯ CWRC ಸಭೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನೋ ಶಿಫಾರಸು ಕಾವೇರಿ ಕೊಳ್ಳದಲ್ಲಿ ಕೋಲಾಹಲ ಎಬ್ಬಿಸಿರೋ ವೇಳೆಗೆ ತಮಿಳುನಾಡು CM ವಿಜಯ್ ಬೆಂಗಳೂರು ಭೇಟಿಗೆ ಮುಹೂರ್ತ ಫಿಕ್ಸ್ ಆಗಿದೆ.
ಆಗಸ್ಟ್ 3ರಂದು ಬೆಂಗಳೂರಿಗೆ ತಮಿಳುನಾಡು ಸಿಎಂ ವಿಜಯ್ ಭೇಟಿ. ವಿಧಾನಸೌಧದ ಸಮ್ಮೇಳನ ಸಭಾಂಗಣಕ್ಕೆ ಸುಣ್ಣ ಬಣ್ಣದ ಭಾಗ್ಯ. ಮೇಕೆದಾಟು ಸೇರಿದಂತೆ ಕಾವೇರಿ ಜಲ ವಿವಾದಗಳ ಚರ್ಚೆಗಾಗಿ ತಮಿಳುನಾಡಿನ ಸಿಎಂ ವಿಜಯ್ ಬೆಂಗಳೂರಿಗೆ ಬರ್ತಿದ್ದಾರೆ. ಆಗಸ್ಟ್ 3ರಂದು ಕರ್ನಾಟಕ ಮತ್ತು ತಮಿಳುನಾಡು ಸಿಎಂಗಳ ಸಮಾಗಮಕ್ಕೆ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧ ಸಜ್ಜಾಗಿದ್ದು, ಸಮ್ಮೇಳನ ಸಭಾಂಗಣಕ್ಕೆ ಹೊಸ ಕಳೆಯೇ ಬಂದಿದೆ. ಇದು ಸಮ್ಮೇಳನ ಸಭಾಂಗಣ 334ನೇ ಕೊಠಡಿ ಸಂಖ್ಯೆ ಇರ್ತಕ್ಕಂಥ ಇದು 3ನೇ ಫ್ಲೋರು. ಇಲ್ಲಿ ವಿಚಾರ ಏನಂತಂದರೆ ಪ್ರಮುಖವಾದಂಥ ರಾಜ್ಯ ಸರ್ಕಾರದ ಯಾವುದೇ ಸಭೆಗಳು ಆಯಿತು ಅಂತಂದ್ರೂ ಕೂಡ ಅಂತಹ ಸಭೆಗಳನ್ನು ಮಾಡುವಂಥದ್ದು ಈ ಒಂದು 334ನೇ ಕೊಠಡಿಯಲ್ಲಿ. ಸೊ ಹೀಗಾಗಿ ಈ ಒಂದು ಕೊಠಡಿಗೂ ಕೂಡ ಸಿಂಗರ್ ಆಗ್ತಾ ಇರ್ತಕ್ಕಂಥದ್ದು. ಆಗಸ್ಟ್ 3ನೇ ತಾರೀಕು ವಿಜಯ್ ಅವರು ಬರ್ತಾರೆ ಅಂತಕ್ಕಂತಹ ಮಾಹಿತಿ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಒಂದ್ ಕಡೆ CWRC ಶಿಫಾರಸ್ನ ವಿರುದ್ಧ CWMAಗೆ ರಾಜ್ಯ ಸರ್ಕಾರ ಮನವಿಯನ್ನ ಸಲ್ಲಿಸಿದ್ದು, ಮತ್ತೊಂದು ಕಡೆ ತಮಿಳುನಾಡು ಸಿಎಂಗೆ ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡಿಸೋದಕ್ಕೆ ಸಿಎಂ ಶಿವಕುಮಾರ್ ಮುಂದಾಗಿದ್ದಾರೆ. ಆಗಸ್ಟ್ 3ರಂದು ಸಾಧ್ಯ ಆದರೆ ಕಾವೇರಿ ಜಲಾನಯನ ಪ್ರದೇಶದ ವಾಸ್ತವ ಚಿತ್ರಣವನ್ನ ವೈಮಾನಿಕ ಸಮೀಕ್ಷೆ ಮೂಲಕ ತೋರಿಸೋ ಆಸಕ್ತಿಯಲ್ಲಿದ್ದಾರೆ. ಅಪೀಲ್ ಮಾಡಲಿಕ್ಕೆ ನಮ್ಮ ಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರು ಮತ್ತು ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಅಗೇನ್ಸ್ಟ್ ದಟ್ ಆರ್ಡರ್ ವಿ ಆರ್ ಅಪೀಲಿಂಗ್. ಸೊ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಅದಾದ್ಮೇಲೆ ನಾನು ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಹತ್ರ ಕೂಡ ನಾನು ಬೆಂಗಳೂರು ಹೋದ್ಮೇಲೆ ಮಾತಾಡ್ತೀನಿ. ಮಾತಾಡಿ ಆಮೇಲೆ ತೀರ್ಮಾನವನ್ನು ಮಾಡ್ತೀವಿ. ಸೊ ನಮ್ಮ ಅಪೀಲ್ ಏನೇನೆ ಆರ್ಡರ್ ಆಗಿದೆ ಅದಕ್ಕೆ ಸಿದ್ಧತೆ ಆಗ್ತಾ ಇದೆ. ಕರ್ನಾಟಕ ಸರ್ಕಾರವೇನೋ ನೀರಾವರಿ ವಿಚಾರದಲ್ಲಿ ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳ ಜೊತೆ ಸಂಘರ್ಷ ಬಿಟ್ಟು ಸೌಹಾರ್ದ ಬೆಳೆಸಿದಂತೆ ತಮಿಳುನಾಡಿನ ಜೊತೆಯೂ ಬಾಂಧವ್ಯಕ್ಕೆ ಮುಂದಾಗಿದೆ. ಆದರೆ ತಮಿಳುನಾಡಿನ ಜಲ ರಾಜಕೀಯದ ಸುಳಿಯಲ್ಲಿ ಮುಳುಗಿರುವಂತಹ ವಿಜಯ್ ಸೌಹಾರ್ದದ ಹಾದಿಗೆ ಬರ್ತಾರೆ ಅನ್ನೋದೇ ಪ್ರಶ್ನೆ. ಆಗಸ್ಟ್ 3ರವರೆಗೂ ಕೂಡ ಸರ್ಕಾರ ಕೂಡ ಈ ಒಂದು ಯಾವ ವಿಚಾರಕ್ಕೆ ಬರ್ತಾ ಇದ್ದಾರೆ ವಿಜಯ್ ಅವರು, ಮತ್ತು ಯಾವೆಲ್ಲ ಮಾತುಕತೆಗಳು ಆಗುತ್ತೆ ಅನ್ನೋದರ ಅಜೆಂಡಾವನ್ನು ಸದ್ಯ ಗೌಪ್ಯವಾಗಿ ಇಡುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇದಿಷ್ಟು ಕೂಡ ವಿಧಾನಸೌಧದಲ್ಲಿ ವಿಜಯ್ ಅವರ ಆಗಮನಕ್ಕಾಗಿ ಈಗ ಸಿದ್ಧತೆಗಳು ಆಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಕಾವೇರಿ ನೀರು ವಿಚಾರದಲ್ಲಿ ಸಿಎಂ ಮುಳುಗಿದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ವಿಜಯ್ ಒಂದು ಹೊಸ ರಾಜಕೀಯ ಅಲೆಯನ್ನ ಸೃಷ್ಟಿ ಮಾಡಿದ್ರು, ಕ್ರಾಂತಿಯನ್ನ ಮಾಡಿದ್ರು ತಮಿಳುನಾಡಿನಲ್ಲಿ. ಯಾರು ನಿರೀಕ್ಷೆ ಮಾಡಿರಲಿಲ್ಲ ವಿಜಯ್ ಅಲ್ಲಿ ಆರಿಸಿ ಬರ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅಂತ. ಆದರೆ ಎಲ್ಲವೂ ಕೂಡ ಆಯ್ತು. ತಮಿಳು ರಾಜಕೀಯದಲ್ಲಿ ಹೊಸ ಅಲೆಯನ್ನ ಎಬ್ಬಿಸಿದ್ದು ವಿಜಯ್. ಆದರೆ ಕಾವೇರಿ ವಿಚಾರದಲ್ಲಿ ಮಾತ್ರ ಮತ್ತದೇ ಹಳೆ ರಾಜಕೀಯ. ಈ ಹಿಂದೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಈ ವಿಚಾರವಾಗಿ ಯಾವ ರೀತಿ ನಡ್ಕೋತಾ ಇದ್ರು, ಇವರು ಕೂಡ ಅದೇ ಚಾರ್ವಿತ ಚಾರ್ವಣ ಅಂತ ಹೇಳ್ತಾರಲ್ಲ ಹಂಗೆ. ಹಿಂದಿನ ರಾಜಕಾರಣಿಗಳಂತೆ ಕರ್ನಾಟಕದ ವಿರೋಧಿ ನಡೆಯನ್ನ ಈಗ ಫಾಲೋ ಮಾಡ್ತಾ ಇರುವಂಥದ್ದು ವಿಜಯ್. ಅಸೆಂಬ್ಲಿಯಲ್ಲಿ ಮೇಕೆದಾಟು ಯೋಜನೆ ವಿರೋಧಿ ನಿರ್ಣಯ ತಗೊಂಡಿದ್ದು ಏಕಪಕ್ಷೀಯ ಹಾಗೂ ಸರ್ವಾನುಮತದ ಹೊಸ ನಿರ್ಣಯ. ಮೇಕೆದಾಟು ಯೋಜನೆಯನ್ನ ವಿರೋಧಿಸಿ ಮೋದಿ ಅವರಿಗೆ ವಿಜಯ್ ಪತ್ರ ಬರೀತಾರೆ ಮೊನ್ನೆ. ಆ ಪತ್ರದಲ್ಲಿ ನಮಗೆ ಅನ್ಯಾಯ ಆಗೋದಕ್ಕೆ ಬಿಡಬೇಡಿ ದಯಮಾಡಿ ಅಂತ ಮನವಿಯನ್ನ ಮಾಡ್ಕೊಳ್ತಾರೆ. ಜೊತೆಗೆ ಆಲ್ಮಟ್ಟಿ ಡ್ಯಾಮ್ನ ಉದಾಹರಣೆಯನ್ನ ಕೊಡ್ತಾರೆ. ಆಲ್ಮಟ್ಟಿ ಡ್ಯಾಮ್ನ ವಿಚಾರದಲ್ಲಿ ಹೇಗೆ ಮಹಾರಾಷ್ಟ್ರ ಆಂಧ್ರದ ಹಿತವನ್ನ ಕಾಪಾಡಿದೀರೋ ಅದೇ ರೀತಿ ನಮ್ಮ ಹಿತವನ್ನು ಕೂಡ ಕಾವೇರಿ ವಿಚಾರದಲ್ಲಿ ಕಾಪಾಡಬೇಕು ಅಂತ ಹೇಳ್ತಾರೆ. ಆಲ್ಮಟ್ಟಿ ಡ್ಯಾಮ್ನ ಎತ್ತರವನ್ನ ಎತ್ತರಿಸಬೇಕು ಅಂತಂದ್ರೆ ಕೇಂದ್ರ ಸರ್ಕಾರದ ಪರ್ಮಿಷನ್ ಅಗತ್ಯ ಅಂತ ಹೆಂಗೆ ಖಂಡತುಂಡವಾಗಿ ಅವರು ಹೇಳಿದವರು, ಅದೇ ರೀತಿ ಈ ವಿಚಾರದಲ್ಲಿಯೂ ಕೂಡ ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ಹೇಳಿ ಮೇಕೆದಾಟು ವಿಚಾರದಲ್ಲಿ ಅಂತ ಇವರು ಕೇಳಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಆ ಸುಪ್ರೀಂ ಕೋರ್ಟ್ನ ಆರ್ಡರ್ ಅನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸೊ ಮೇಕೆದಾಟು DPRಗೆ ಕೇಂದ್ರ ಅನುಮತಿಯನ್ನ ನೀಡದಂತೆ ಮನವಿ ಮಾಡಿಕೊಂಡಿರುವಂಥ ವಿಜಯ್ ಜುಲೈ 28, 2026 ಮತ್ತೆ ಪ್ರಧಾನಿಗೆ ಪತ್ರ ಬರೆದಿದ್ದಾರೆ. ಮೇಕೆದಾಟು ನಿಲ್ಲಿಸಿ, ತಮಿಳುನಾಡು ರೈತರನ್ನ ರಕ್ಷಿಸಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಜಯ್ ಅವರ ಈ ಧೋರಣೆಯಿಂದ ಕರ್ನಾಟಕದಲ್ಲಿ ಕಿಚ್ಚು ಹೆಚ್ಚಾಗಿದೆ, ಆಕ್ರೋಶ ಹೆಚ್ಚಾಗ್ತಾ ಇದೆ ವಿಜಯ್ ವಿರುದ್ಧ. 3ನೇ ತಾರೀಕು ಬೆಂಗಳೂರಿಗೆ ಬರೋದೇ ಬೇಡ ವಿಜಯ್ ಅನ್ನುವಂತಹ ಕೂಗು ಹೆಚ್ಚಿ ಕೇಳಿ ಬರ್ತಾ ಇದೆ. ಹಾಗಿದ್ರೆ ವಿಜಯ್ ಬರ್ತಾರಾ ಬರಲ್ವಾ? ಅವ್ರು ಬರೋದೇ ಬೇಡ ಅಂತ ಹೇಳಿ ಹೆಚ್ಚು ಕೂಗು ಕೇಳಿ ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್, ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಡಿ ಅಂತ ಮಂಡ್ಯದ ರೈತರು, ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರು ಮಾತ್ರವಲ್ಲ ಬೆಂಗಳೂರಿನ ಜನರು ಬೇಡಿಕೋತಾ ಇದ್ದಾರೆ. ಮುಂಗಾರು ಮಳೆಯ ಕೊರತೆಯ ನಡುವೆ ತಮಿಳುನಾಡಿಗೆ ನೀರು ಹರಿದು ಹೋದ್ರೆ ಬೆಂಗಳೂರು ಬಾಯಾರಲಿದೆ, ಕುಡಿಯೋ ನೀರಿಗೂ ಹಾಹಾಕಾರ ಶುರುವಾಗಲಿದೆ ಅನ್ನೋ ಆತಂಕ ಮನೆ ಮಾಡಿ.
ಇಲ್ಲದೆ ಬಾಯಾರಲಿದ್ಯಾ ಬೆಂಗಳೂರು? ರಾಜಧಾನಿಯಲ್ಲಿ ಕುಡಿಯಲು ನೀರು ಸಿಗೋದಿಲ್ವಾ? ಹೌದು, ತಮಿಳುನಾಡಿಗೆ ನಿತ್ಯ 4.5 ಟಿಎಂಸಿ ನೀರು ಹರಿಯಬೇಕೆಂಬ ಸಿಡಬ್ಲ್ಯೂಆರ್ಸಿಯ ಶಿಫಾರಸು ಹೊರಬೀಳುತ್ತಿದ್ದಂತೆ ಬೆಂಗಳೂರಿನ ಜನರಲ್ಲಿ ಹೊಸ ಆತಂಕ ಮನೆ ಮಾಡಿದೆ. ಅದಾಗಲೇ ಮಳೆ ಕೊರತೆಯಿಂದ ಕಾವೇರಿ ನೀರು ಪೂರೈಕೆ ವಿಳಂಬವಾಗ್ತಿದೆ. ಇನ್ನೇನಾದ್ರೂ ಕಾವೇರಿ ನೀರು ತಮಿಳುನಾಡಿಗೆ ಹರಿದು ಹೋದ್ರೆ ಬೆಂಗಳೂರು ಮತ್ತಷ್ಟು ಬಾಯಾರಲಿದೆ ಅನ್ನೋ ಆತಂಕ ಮನೆ ಮಾಡಿದೆ. ಬಾಯಾರಲಿದೆಯಾ ಬೆಂಗಳೂರು? ಬೆಂಗಳೂರಿಗೆ ಕುಡಿಯಲು ನಿತ್ಯ 2900 MLD ನೀರು ಬೇಕಿದೆ. ಆದರೆ ತಿಂಗಳಿಗೆ 2.45 ಟಿಎಂಸಿ ನೀರು ಬೇಕೇ ಬೇಕು. ಸದ್ಯ ದಿನಕ್ಕೆ ಸುಮಾರು 1850 MLD ಕಾವೇರಿ ನೀರು ಬರ್ತಿದ್ದು 9.56 ಟಿಎಂಸಿ ನೀರು ಕಾಯ್ದಿರಿಸಲು ಜಲಮಂಡಳಿ ಕಾವೇರಿ ನಿಗಮಕ್ಕೆ ಮನವಿ ಮಾಡಿಕೊಂಡಿದೆ. ಜನಸಂಖ್ಯೆ ಮತ್ತು ನಗರದ ವಿಸ್ತರಣೆಯಿಂದ ನೀರಿನ ಬೇಡಿಕೆ ಹೆಚ್ಚುತ್ತಿದೆ. ಈಗಿರೋ ವ್ಯವಸ್ಥೆಯಲ್ಲಿ ಬೈ ಅಂಡ್ ಲಾರ್ಜ್ ಓಕೆ ಥರ ಅನಿಸುತ್ತೆ. ಬಟ್ ಆದರೂ ಕೂಡ ನಾವೆಲ್ಲರೂ ಕೂಡ ಜಾಗರೂಕರಾಗಿರೋದು ಒಳ್ಳೆಯದು. ಮಿತಿಯಲ್ಲಿ ನೀರನ್ನು ಬಳಕೆ ಮಾಡ್ಕೋಬೇಕು, ಪ್ರತಿಯೊಬ್ಬರನ್ನು ಪೋಲ್ ಮಾಡಬಾರ್ದು. ಮತ್ತು ಏನು ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಅದರಲ್ಲಿ ಬೇರೆ ಬೇರೆ ನಾನ್ ಪೋರ್ಟೇಬಲ್ ಯೂಸಸ್ಗೆಲ್ಲ ಬಳಸಬಾರ್ದು. ಅದನ್ನು ಕೆಲವರು ಮನೆ ಬಾಗಿಲು ತೊಳಿತಾ ಇರ್ತಾರೆ, ಗಾಡಿಗಳನ್ನ ತೊಳಿತಾ ಇರ್ತಾರೆ, ಮತ್ತು ಈ ಕನ್ಸ್ಟ್ರಕ್ಷನಿಗೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಸೊ ಈಗ ಆದಷ್ಟು ನಾವು ಕನ್ಸ್ಟ್ರಕ್ಷನ್ಗೆ ಟ್ಯಾಂಕರ್ ಮೂಲಕ ವ್ಯವಸ್ಥೆ ಇದೆ ನಮ್ಮದು ಟ್ರೀಟೆಡ್ ವಾಟರ್ ಕೊಡಲಿಕ್ಕೆ, ಅದನ್ನು ಉಪಯೋಗಿಸ್ಕೊಳ್ಬೇಕಂತ ಎಲ್ಲರಿಗೂ ಕೇಳ್ಕೊಳ್ತೀನಿ. ಸಿಡಬ್ಲ್ಯೂಆರ್ಸಿಯ ಶಿಫಾರಸು ಬೆನ್ನಲ್ಲೇ ಬೆಂಗಳೂರಿನ ನಾಗರಿಕರಲ್ಲೂ ಕುಡಿಯುವ ನೀರಿನ ಕೊರತೆಯ ಭಯ ಬಂದಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಬೇಡಿ ಅಂತ ಮಂಡ್ಯದ ರೈತರು, ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರ ಜೊತೆ ರಾಜಧಾನಿಗರು ಬೇಡಿಕೊಳ್ತಿದ್ದಾರೆ. ವ್ಯವಸಾಯಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಕಬ್ಬಿಗೆ ಬೆಳೆ ಇಲ್ಲ, ರಾಗಿಗೆ ನೀರಿಲ್ಲ ಅಂತ ಇದ್ದಾರೆ. ಕುಡಿಯೋಕ್ಕಾದ್ರೆ ಮಡಿಕೊಬೇಕಲ್ವಾ? ಬಿಡಬಾರ್ದು ಅಂತ ನಮ್ಮ ಅಭಿಪ್ರಾಯ. ಬಿಟ್ಟರೆ ನಮಗೆ ತೊಂದರೆ. ಏನಾಗುತ್ತೆ, ನಮ್ಮ ನೀರಿಲ್ಲ 2 ತಿಂಗಳು ಬರುತ್ತಂತ ಬಿಟ್ಟರೆ, ಬಿಡ್ದಲ್ಲೇ 10 ತಿಂಗಳು ಬರುತ್ತೆ. ಈಗ ಮಳೆ 2 ತಿಂಗಳು ಆಗೋಗಿದೆ, ಬರ್ತಾ ಇಲ್ಲ ಮಳೆ. ನಮಗೆ ಮೇನ್ ಬೇಕಾಗಿರೋದು ಕುಡಿಯೋ ನೀರಿಗೆ. ಈಗ ಮಳೆ ಓದಿಲ್ಲ ಅಂದರೆ ಬೆಂಗಳೂರು ಜನಕ್ಕೆ ಕುಡಿಯೋಕ್ಕೆ ನೀರೇ ಇಲ್ಲ. ಈಗಾಗಲೇ 80% ನೀರು ಇರೋದಲ್ಲಿ ಇನ್ನು 1 ತಿಂಗಳು 2 ತಿಂಗಳು ಬರೋದು ಅಷ್ಟೇ. ಏನೋ ತಮಿಳ್ನಾಡು ಬಿಟ್ಟರೆ 1 ತಿಂಗಳು ನೀರು ಬರೋಲ್ಲ. ಭಾರಿ ತೊಂದರೆ ಐತೆ. ದಯವಿಟ್ಟು ತಮಿಳ್ನಾಡು ನೀರು ಬಿಡಬೇಡಿ. ಅದಕ್ಕೆ ನಮ್ಮ ಕರ್ನಾಟಕದವ್ರಿಗೆ ನೀರು ಕೊಡೋಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಮೇಡಮ್. ಇವಾಗ ಮಳೆ ಇಲ್ದಿರ ಹೆಂಗೆ ಬಿಡೋಕ್ಕೆ ಸಾಧ್ಯ ಹೇಳಿ? ಬಿಡೋಕ್ಕೆ ಸಾಧ್ಯ ಇಲ್ಲ. ಬಿಡಬೇಕು ಅಂತ ಆದೇಶ ಇಲ್ಲ, ಬಿಡಬಾರ್ದು. ನಮಗೆ ಸಾಲಲ್ವಲ್ಲ ನೀರು. ನಮಗಿತ್ತು ಬೇರೆಯವ್ರಿಗೆ ಕೊಡಬೇಕು. ನಮಗಿಲ್ದಿರ ನಾವು ಬೇರೆಯವ್ರಿಗೆ ಕೊಡೋಕ್ಕಾಗಲ್ವಲ್ಲ. ಬಿಡಕ್ಕೆ ಹೋಗ್ಬಾರ್ದು. ಕ್ರಮ ತಗೊಬೇಕು. ಯೋಚನೆ ಮಾಡಬೇಕಲ್ಲ, ನಮ್ಮ ಜನಕ್ಕೂ ಬೇಕು ಅಲ್ವಾ? ಇನ್ನು ಜನರು ಮಾತ್ರವಲ್ಲ, ಬೆಂಗಳೂರಿನ ಜನಪ್ರತಿನಿಧಿಗಳು ಸಹ ಸಿಡಬ್ಲ್ಯೂಆರ್ಸಿಯ ಶಿಫಾರಸಿಗೆ ಸಿಡಿದೆದ್ದಿದ್ದಾರೆ. ರಾಜ್ಯ ಸರ್ಕಾರ ಸಿಡಬ್ಲ್ಯೂಎಂಎ ಮುಂದೆ ಸಮರ್ಥವಾಗಿ ವಾದ ಮಾಡಬೇಕು. ಬೆಂಗಳೂರು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕುಡಿಯಲಾದರೂ ನೀರು ಉಳಿಸಿಕೊಳ್ಳಬೇಕಿದೆ ಅನ್ನೋ ಆಗ್ರಹ ಮುಂದಿಟ್ಟಿದ್ದಾರೆ. ಕುಡಿಯೋ ನೀರು ಬೆಂಗಳೂರು ಅಂತಲ್ಲ, ಇಡೀ ಹಳೆ ಮೈಸೂರು ಭಾಗದಲ್ಲಿ ಎಲ್ಲರಿಗೂ ಕೂಡ ಕುಡಿಯೋ ನೀರು ಸಮಸ್ಯೆ ಆಗ್ತೈತೆ. ಮತ್ತು ಇದಕ್ಕೆ ಕಾರಣ ಯಾರು? ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ, ಏನೋ ಟ್ರಬಲ್ ಶೂಟರು ಅಂತ ಏನು ಮಾಧ್ಯಮದಲ್ಲಿ ಹೇಳ್ತಾ ಇದ್ದಿದ್ದೆ ಟ್ರಬಲ್ ಶೂಟರ್ ಅಂತ. ಇಲ್ಲಿ ಯಾವ ಶೂಟರ್ ಆದರು? ಫೇಲ್ಯೂರ್ ಶೂಟರ್ ಆದರು. ಅದರಿಂದ ಜನರ ಹಿತಾಸಕ್ತಿ ನೋಡಬೇಕಾಗಿತ್ತೆ ಹೊರತು ಇವರು ಕಾಂಗ್ರೆಸ್ಸಿನ ಹಿತಾಸಕ್ತಿ ನೋಡ್ತಾ ಇದ್ದಾರೆ, ಜನರ ಹಿತಾಸಕ್ತಿ ನೋಡ್ತಾ ಇದ್ದಾರೆ. ಮಳೆ ಇಲ್ಲದೆ ಅನ್ನದಾತರು ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ರು. ಇದೀಗ ಸಿಡಬ್ಲ್ಯೂಆರ್ಸಿಯ ಶಿಫಾರಸು ಕಾವೇರಿ ಜಲಾನಯನ ಪ್ರದೇಶದ ಕುಡಿಯುವ ನೀರಿಗೂ ಕಂಟಕವಾಗಿದೆ. ರಾಜ್ಯ ಸರ್ಕಾರ ಸಿಡಬ್ಲ್ಯೂಎಂಎ ಮುಂದೆ ಪ್ರಬಲ ವಾದ ಮಂಡಿಸಿ ಕಣ್ತೆರೆಸುವ ಕೆಲಸ ಮಾಡದಿದ್ರೆ ಕಾವೇರಿ ಕೊಳ್ಳ ಕುದಿಯುವುದರ ಜೊತೆಗೆ ಬೆಂಗಳೂರು ಬಾಯಾರಲಿದೆ. ಪಕ್ಷಗಳ ಗದ್ದಲದ ನಡುವೆಯೇ ಇವತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಹತ್ವದ ಮಸೂದೆಗಳು ಪಾಸ್ ಆಗಿದೆ. ಈ ನಡುವೆ ಚರ್ಚೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೇಳಿದ ಅದೊಂದು ಅಸಂವಿಧಾನಿಕ ಪದ ಆಡಳಿತ ಮತ್ತು ವಿರೋಧ ಪಕ್ಷಗಳ ಮಾತಿನ ಕಾಳಗಕ್ಕೆ ವೇದಿಕೆಯಾಯಿತು. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬ. सर अगर आप चाहते हैं कि इस देश में सिर्फ बीजेपी बोले तो मैं चुप होकर यहाँ बैठ जाता हूँ, मैं बैठ जाता हूँ, कोई प्रॉब्लम नहीं. I have been arrested many times from the classroom. Democracy is not safe. ಕೇಂದ್ರದ ಮುಂಗಾರು ಅಧಿವೇಶನ ಆರಂಭವಾಗಿ 9 ದಿನದ ಬಳಿಕ ಕೇಂದ್ರ ಸರ್ಕಾರಕ್ಕೆ ಮಹತ್ವದ ಮುನ್ನಡೆ ಸಿಕ್ಕಿದೆ. ಇಷ್ಟು ದಿನ ಗಲಾಟೆ ಗದ್ದಲದಲ್ಲೇ ಕಳೆದು ಹೋಗಿದ್ದ ಉಭಯ ಸದನದಲ್ಲೂ ಇಂದು ಮಹತ್ವದ ಮಸೂದೆಗಳಿಗೆ ಜಯ ಸಿಕ್ಕಿದ್ದು, ಈ ನಡುವೆ ರಾಹುಲ್ ಗಾಂಧಿ ಬಳಸಿದ ಅದೊಂದು ಶಬ್ದ ಕಲಾಪದಲ್ಲಿ ಮಾತಿನ ಕದನಕ್ಕೆ ಕಾರಣವಾಗಿತ್ತು. ಲೋಕಸಭೆಯಲ್ಲಿ ಪರೀಕ್ಷಾ ಅಕ್ರಮ ತಡೆ ಬಿಲ್ ಪಾಸ್, ಧ್ವನಿಮತದ ಮೂಲಕ ಮಹತ್ವದ ಮಸೂದೆಗೆ ಗೆಲುವು. ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ಭಾರೀ ಗದ್ದಲದ ನಡುವೆ ಲೋಕಸಭೆಯಲ್ಲಿ ಮಹತ್ವದ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗೆ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಲಾಗಿದೆ.
ನಿನ್ನೆಯಿಂದ ಈ ವಿಧೇಯಕ ಮೇಲೆ ಆಡಳಿತ ಮತ್ತು ವಿರೋಧ ಪಕ್ಷದ ಸಂಸದರು ಚರ್ಚೆ ಮಾಡಿದ್ದು, ಅಂತಿಮವಾಗಿ ಮತದಾನ ನಡೆಯುವ ವೇಳೆ ಮತ್ತೆ ವಿರೋಧ ಪಕ್ಷಗಳು ಹಂಗಾಮ ಮಾಡಿತು. ವಿಪಕ್ಷಗಳ ವಾಕೌಟ್ ಬಳಿಕ ಧ್ವನಿ ಮತದ ಮೂಲಕ ಮಸೂದೆಗೆ ಗೆಲುವು ಸಿಕ್ತು. सदस्य पक्ष में हाँ गए, जो सदस्य विरोध में ना गए, मेरे विचार में निर्णय हवालों के पक्ष में खंड 1 अधिनियम सूत्र और विधेयक का पूरा नाम विधेयकांग बने. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಿಕ್ಕಟ್ಟು ತೀವ್ರಗೊಂಡು ದೇಶದಾದ್ಯಂತ 36 ದಿನಗಳ ಕಾಲ ನಡೆದ ವಿದ್ಯಾರ್ಥಿ ಆಂದೋಲನದ ನಂತರ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ್ದರು. ಇದರ ಬೆನ್ನಲ್ಲೇ ಸರ್ಕಾರವು ಈ ಕಠಿಣ ಮಸೂದೆಯನ್ನ ರೂಪಿಸಿ ಸಂಸತ್ತಿನ ಅಧಿವೇಶನದಲ್ಲಿ ಅಂಗೀಕರಿಸಿದೆ. इस बिल की ये खासियत है. ಇನ್ನು ಪರೀಕ್ಷಾ ಮಾಫಿಯಾ, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಂಚನೆಯಲ್ಲಿ ಭಾಗಿಯಾಗುವ ತಪ್ಪಿತಸ್ಥರಿಗೆ ಜೈಲಿನ ಜೊತೆ ಭಾರಿ ದಂಡ ವಿಧಿಸಲಿದೆ. ಇನ್ನು ಶಿಕ್ಷೆ ಪ್ರಮಾಣ, ದಂಡ ಎಷ್ಟು ಅಂತ ನೋಡೋದಾದ್ರೆ ಬಿಲ್ನಲ್ಲಿ ಏನಿದೆ? ಹೊಸ ಮಸೂದೆಯ ಅನ್ವಯ ಭಾರಿ ಶಿಕ್ಷೆಗೆ ಅವಕಾಶವಿದ್ದು, ಪೇಪರ್ ಲೀಕ್ ಅಪರಾಧಿಗಳಿಗೆ 10 ವರ್ಷ ಜೈಲು ಶಿಕ್ಷೆ ಆಗಲಿದೆ. ಜೈಲು ಶಿಕ್ಷೆ ಜೊತೆ 10 ಕೋಟಿ ರೂಪಾಯಿವರೆಗೆ ದಂಡ ಹಾಕಬಹುದಾಗಿದೆ. ಲೀಕ್ ವಿಚಾರ ಮುಚ್ಚಿಟ್ಟವರಿಗೆ 1 ಕೋಟಿ ರೂಪಾಯಿ ದಂಡ ವಿಧಿಸಬಹುದಾಗಿದೆ. ಇನ್ನು ಪ್ರಕರಣ ಇತ್ಯರ್ಥಕ್ಕೆ 3 ತಿಂಗಳ ಗಡುವು ಇರಲಿದೆ. ಕೇಸ್ ತ್ವರಿತ ಇತ್ಯರ್ಥಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚಿಸಲಾಗಿದೆ. I have not used that word against anybody. I have just stated that this category exists. Sir, again they are going. ಇನ್ನು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಬಿಲ್ ಮೇಲಿನ ಚರ್ಚೆಯ ವೇಳೆ ರಾಹುಲ್ ಗಾಂಧಿ ಬಳಸಿದ ಅದೊಂದು ಶಬ್ದ ವಿರೋಧ ಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಯಿತು. ತಕ್ಷಣವೇ ಆ ಶಬ್ದಕ್ಕೆ ಕೇಂದ್ರ ಸಂಸದೀಯ ವ್ಯವಹಾರ ಸಚಿವ ಕಿರಣ್ ರಿಜಿಜು ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ವೇಳೆ ಆಡಳಿತ ಮತ್ತು ವಿಪಕ್ಷಗಳ ಸದಸ್ಯರ ನಡುವೆ ಕದನ ಜೋರಾಯಿತು. ಬಳಿಕ ಸ್ಪೀಕರ್ ಆ ಪದವನ್ನ ಕಡತದಿಂದ ತೆಗೆಯಲು ಸೂಚಿಸಿದ್ರು. The Home Minister आज वो पृष्ठ पर चर्चा नहीं है. जिस विधेयक पर चर्चा है विधेयक पे मंत्री बैठे हैं. यही व्यवस्था रहती है सदन के अंदर. ರಾಜ್ಯಸಭೆಯಲ್ಲಿ ಒಂದೇ ಮಾತರಂ ಬಿಲ್ ಪಾಸ್. I have been arrested many times from the classroom in emergency days when Congress party was ruling. Democracy is not safe. People are not safe. ರಾಷ್ಟ್ರೀಯ ಗೀತೆಗೆ ಅವಮಾನ ತಡೆಗಟ್ಟುವಿಕೆ ಮಸೂದೆ 2026 ರಾಜ್ಯಸಭೆಯಲ್ಲಿ ಪಾಸ್ ಮಾಡಲಾಯಿತು. ಒಂದೇ ಮಾತರಂ ಗೀತೆಯನ್ನ ಉದ್ದೇಶಪೂರ್ವಕವಾಗಿ ಅವಮಾನಿಸುವ ಅಥವಾ ಅದರ ಪ್ರತಿಪಾದನೆಗೆ ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸುವವರಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ಜೈಲು ಶಿಕ್ಷೆ ಜೊತೆಗೆ ದಂಡ ಎರಡನ್ನೂ ವಿಧಿಸಬಹುದಾಗಿದೆ. ಇನ್ನು ನಾಳೆ ರಾಜ್ಯಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆಗೆ ತಿದ್ದುಪಡಿ ಮಸೂದೆ ಮತ್ತು ಲೋಕಸಭೆಯಲ್ಲಿ ಒಂದೇ ಮಾತರಂ ಬಿಲ್ ಮಂಡನೆಯಾಗಲಿದ್ದು, ರಾಷ್ಟ್ರಪತಿಗಳ ಅಂಕಿತದ ಬಳಿಕ ಕಾಯ್ದೆಗಳಾಗಲಿವೆ. ಈಗ ನಮ್ಮ ಅಭಿಯಾನದ ಸ್ಟೋರಿಗೆ ಬರೋಣ. ಅನ್ನಭಾಗ್ಯ ಕಾಂಗ್ರೆಸ್ ಸರ್ಕಾರದ ಕನಸಿನ ಕೂಸು. ರಾಜ್ಯದಲ್ಲಿ ಬಡವರು ಹಸಿವಿನಿಂದ ಇರಬಾರದು ಅಂತ ಜಾರಿಗೆ ತಂದಂತಹ ಒಂದು ಮಹತ್ವದ ಯೋಜನೆ ವೀಕ್ಷಕರೇ. ಆದರೆ ಕಾಳಸಂತೆಯಲ್ಲಿ ಪಡಿತರ ಅಕ್ಕಿ ಮಾರ್ತಾ ಇರೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ವರದಿಯನ್ನು ಪ್ರಸಾರ ಮಾಡಿತ್ತು. 400ಕ್ಕೂ ಹೆಚ್ಚು ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಹಾರ ಇಲಾಖೆಯ ಕಾರ್ಯದರ್ಶಿಯವರು ಆಯುಕ್ತರಿಗೆ ಪತ್ರ ಬರೆದಿದ್ರು. ಇದಾಗಿ 3 ತಿಂಗಳು ಕಳೆದಿದ್ರು ಕೂಡ ಯಾವುದೇ ಕ್ರಮಗಳು ಆಗಿಲ್ಲ ಅನ್ನೋ ಆರೋಪ ಇದೆ. ಅಕ್ಕಿ ಕಳ್ಳರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮೀನಮೇಷ ಯಾಕೆ ಅನ್ನೋದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಸರ್ಕಾರ ಯಾಕೆ ಮೀನಮೇಷ ಎಣಿಸ್ತಾ ಇದೆ? ಏನ್ ಮಾಡಬೇಕು ಸರ್ಕಾರ? ಈ ವರದಿ ನೋಡಿ ನೀವು ಮಾತಾಡೋಣ. ರಾಜ್ಯದಲ್ಲಿ ಅನ್ನಭಾಗ್ಯ ಯೋಜನೆ ಹಳ್ಳ ಹಿಡಿತಾ ಇದೆಯಾ? ಏಕೆಂದರೆ ಸುಮಾರು 415ಕ್ಕೂ ಹೆಚ್ಚು ಆರೋಪಿಗಳ ಮೇಲೆ ಇಲಾಖೆಯ ಕಾರ್ಯದರ್ಶಿಯವರು ಆಯುಕ್ತರಿಗೆ ಪತ್ರ ಬರೆದು ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಸುಮಾರು 3 ತಿಂಗಳಾದರೂ ಕೂಡ ಈವರೆಗೂ ಕೂಡ ಕ್ರಮ ಆಗಿಲ್ಲ ಅಂತಕ್ಕಂಥದ್ದೇ ಆಶ್ಚರ್ಯ. ಹಾಗಿದ್ರೆ ಇಲಾಖೆಯ ಸಚಿವರಿಗೆ ಆಗಲಿ ಸರ್ಕಾರಕ್ಕೆ ಆಗಲಿ ಈ ಅಕ್ರಮ ದಂಧೆಕೋರರ ಬಗ್ಗೆ ಸಾಫ್ಟ್ ಕಾರ್ನರ್ ಯಾಕೆ ಅನ್ನೋದು, ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಇಡೀ ದಿನ ಕ್ಯಾಂಪೇನ್ ಸ್ಟೋರಿಯಾಗಿ ಹಮ್ಮಿಕೊಂಡಿದೆ. ಬನ್ನಿ ಇದರ ಇನ್ನಷ್ಟು ವಿಸ್ತೃತವಾದಂತಹ ವರದಿಯನ್ನು ನೀಡ್ತಾ ಹೋಗ್ತೇವೆ. ಈ ಸ್ಟೋರಿ ನೋಡಿ. ಆಹಾರ ಇಲಾಖೆಯಲ್ಲಿ ಗೋಲ್ಮಾಲ್ ಆರೋಪ. ಸಚಿವ KH ಮುನಿಯಪ್ಪ ಗಮನಕ್ಕೆ ಇಲ್ವಾ?
ಅನ್ನಭಾಗ್ಯ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ. ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಅಸ್ತ್ರ ಪ್ರಯೋಗಿಸಿದ್ರು. ಬಡವರ ಹೊಟ್ಟೆ ತುಂಬಿಸಬೇಕಾಗಿದ್ದ ಪಡಿತರ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಹಾಗೂ ಹೊರ ರಾಜ್ಯಗಳಿಗೆ ಸಾಗಣೆ ಮಾಡ್ತಾ ಇರೋ ಬಗ್ಗೆ ರಿಪಬ್ಲಿಕ್ ಕನ್ನಡ ದಾಖಲೆ ಸಮೇತ ವರದಿಯನ್ನ ಪ್ರಸಾರ ಮಾಡಿತ್ತು. ಆಹಾರ ಇಲಾಖೆ ಕಾರ್ಯದರ್ಶಿಯವರು ಇಲಾಖೆಯ ಆಯುಕ್ತರಿಗೆ ಪತ್ರ ಬರೆದಿದ್ರು. ಕಾಳದಂಧೆಕೋರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿ 3 ತಿಂಗಳಾಗಿದೆ. ಆದರೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇಲಾಖೆ ಕಾರ್ಯದರ್ಶಿ ಬರೆದ ದಾಖಲೆ ಸಮೇತ ರಿಪಬ್ಲಿಕ್ ಕನ್ನಡ ವರದಿ ಮಾಡಿ ಸರ್ಕಾರದ ಗಮನ ಸೆಳೆದಿದೆ. ಆದರೆ ಆಹಾರ ಸಚಿವ KH ಮುನಿಯಪ್ಪ ತಮ್ಮ ಗಮನಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರೋ ಆರೋಪ ಇದೆ. ರಿಪಬ್ಲಿಕ್ ವರದಿಗೆ DCM ಗೃಹ ಸಚಿವರ ಸ್ಪಂದನೆ. ರಿಪಬ್ಲಿಕ್ ಕನ್ನಡದ ವಿಶೇಷ ವರದಿಗೆ ಉತ್ತಮ ಸ್ಪಂದನೆ ಸಿಕ್ಕಿದೆ. DCM ಡಾಕ್ಟರ್ G ಪರಮೇಶ್ವರ್, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಬಿಜೆಪಿ ನಾಯಕರು ಸ್ಪಂದಿಸಿದ್ದಾರೆ. ಪಡಿತರ ಅಕ್ಕಿ ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಸರ್ಕಾರ ಭರವಸೆ ನೀಡಿದೆ. ಕಾಳಸಂತೆ ದಂಧೆಕೋರರ ವಿರುದ್ಧ ಹೊಸ ಕಾಯ್ದೆ ಅಸ್ತ್ರ. ಅದಕ್ಕೆ ಕಠಿಣ ಒಂದು ಹೊಸ ಕಾಯ್ದೆ ತರಬೇಕಂತ ನಾನು ಮುನಿಯಪ್ಪ ಸಾಹೇಬ್ರಿಗೆ ಆಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವತ್ತು ಕಾಳಸಂತೆನಲ್ಲಿ ಇಲ್ಲಲ್ಲ, ಫ್ರಾನ್ಸು, UAE ಅಲ್ಲಿಗೆಲ್ಲ ಹೋಗ್ತಾ ಇದೆ. ಕೇರಳ ಬಿಡಿ ಸರ್, ನಾನು ಕತಾರಿಗೆ ಹೋಗ್ತಾ ಇದೆ ಅಂತ ಇದ್ದೀನಿ, ನೀವು ಕೇರಳಗೆ ಅಂತ ಇದ್ದೀರ. ಮಾಡ್ತಾ ಇರೋದೆಲ್ಲ BJP. A1 BJP ನಾಯಕರು, A2 BJP ನಾಯಕರು, A3 BJP ನಾಯಕರು. ಆರೋಪ ಅಲ್ಲ, ಪ್ರೂವ್ ಆಗಿದೆ ಅಲ್ಲ, ಚಾರ್ಜ್ ಶೀಟ್ ಆಗಿದೆ. ಯಾರು ಈ ರೀತಿ ಕಾಳಸಂತೆಯಲ್ಲಿ ಅಕ್ಕಿನ ತಗೊಂಡೋಗೋದು, ಮಾರೋದು, ಇವನ್ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಕೂಡ ಮಾಡಿದ್ದಾರೆ ಅಂತೇಳಿ ಸುದ್ದಿಗಳಿದೆ. ಅವ್ರ ಮೇಲೆ ನಾವು ಈಗಾಗಲೇ FIRಗಳು ಹಾಕಿ ಕ್ರಮ ತಗೊಳ್ತೀವಿ, ಮುಂದೇನೂ ಕೂಡ ತಗೊಳ್ತೀವಿ. ಅಫಿಷಿಯಲ್ಸ್ ಲೆಟರ್ ಬರೆದಿದ್ದಾರೆ ಸರ್. ಅಂದರೆ ಇಂಥ ವ್ಯಕ್ತಿಗಳು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೀವಿ, ಇವ್ರ ವಿರುದ್ಧ ಕ್ರಮ ಜರುಗಿಸಿ ಅಂತ. ಕ್ರಮ ಜರುಗಿಸಿ ಅಂತ ಪತ್ರ ಬರೆದ್ರು ಕೂಡ ಇನ್ನೂ ಅವ್ರ ವಿರುದ್ಧ ಆ್ಯಕ್ಷನ್ ಆಗಿಲ್ಲ. ಕಾರಣದಿಂದ ಇರ್ಬೋದು, ಬಟ್ ಭಾಳಷ್ಟು ಜನರ ಮೇಲೆ FIR ಹಾಕಿದ್ದಾರೆ. ಅದನ್ನು ನಾವು ಮುಂದುವರಿಸ್ತೇವೆ. ಇದನ್ನೆಲ್ಲ ತಡೆಯೋದಕ್ಕೆ ಒಂದು ಹೊಸ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೀವಿ. CCTVಯನ್ನು ಹಾಕೋದು, GPS ಲಾರಿಗಳೇನು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅದಕ್ಕೆ GPS ಅನ್ನು ಅಳವಡಿಸೋದು, ಕಮ್ಯಾಂಡ್ ಕಂಟ್ರೋಲ್ ಅಂತೇಳಿ ಕೇಂದ್ರದಲ್ಲಿ ಬೆಂಗಳೂರಿನಲ್ಲಿ ಒಂದು ಕಮ್ಯಾಂಡ್ ಕಂಟ್ರೋಲ್, ಎಲ್ಲಿ ಲಾರಿ ಹೋಗ್ತದೆ, ಎಲ್ಲಿ GPS ಎಲ್ಲಿದೆ ಅಂಗಡಿಗೂ ಕೂಡ ನಾವು CCTV ಅವೆಲ್ಲ ಹಾಕ್ತಾಯಿದ್ದೀವಿ. ಇವೆಲ್ಲ ಆಲ್ಮೋಸ್ಟ್ ಇನ್ನೊಂದು 3 ಮಂತ್ಸಲ್ಲಿ ಕಂಪ್ಲೀಟಾಗಿ ಆಗ್ತಾವೆ. ಇವೆಲ್ಲ ನಾವು ಟೆಂಡರ್ಸ್ ಕರೆದು ಪ್ರೋಸೆಸ್ ನಡೀತಾ ಇದೆ. ಅಕ್ರಮದ ವಿರುದ್ಧ ಸಿಡಿದೇಳಲು ಬಿಜೆಪಿ ತಯಾರಿ. ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡೋರ ವಿರುದ್ಧ ಕ್ರಮ ಕೈಗೊಳ್ಳದ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಸಿಟ್ಟಾಗಿದ್ದಾರೆ. ಸದನದಲ್ಲಿ ಕಾಂಗ್ರೆಸ್ ವಿರುದ್ಧ ಮುಗಿಬೀಳೋಕೆ ತಯಾರಿ ನಡೆಸಿದ್ದಾರೆ. ಅಕ್ರಮಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಅವಿನಾಭಾವ ಸಂಬಂಧ ಹಿಂದಿನಿಂದಲೂ ಕೂಡ ಇದೆ. ಈ ರೀತಿ ಲೂಟಿಕೋರರನ್ನು ರಕ್ಷಣೆ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿರುವಂಥದ್ದು. ಗ್ಯಾರಂಟಿ ಅಂತ ಹೇಳಿಕೊಂಡು ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯ. ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಗೃಹಲಕ್ಷ್ಮಿನಲ್ಲಿ ಸುಧಾರಣೆ ಮಾಡ್ತೇವೆ ಅಂಥೇಳಿ ಅಲ್ಲೂ ಕೂಡ ಹಾಳ್ಗಿಡುವಂಥ ಕೆಲಸವನ್ನು ಕೂಡ ಆಗಿದೆ. ಇವೆಲ್ಲವೂ ಕೂಡ 12ನೇ ತಾರೀಕು ಅಥವಾ 13ನೇ ತಾರೀಕಿಂದ ಏನು ಅಧಿವೇಶನ ಪ್ರಾರಂಭ ಆಗ್ತದೆ, ಚರ್ಚೆ ಆಗಬೇಕಾಗ್ತದೆ. ಯಾರ ಮೇಲೆ ಅಪಾದನೆ ಮಾಡೋದಕ್ಕಿಂತ ಮುಖ್ಯ ತಡೆ ಹಿಡಿಯುವಂಥದ್ದು ಮುಖ್ಯ. ಅವ್ರ ಕಡೆಯವರು ಇದ್ದಾರೋ ಇನ್ನೊಬ್ಬರ ಕಡೆಯವರು ಇದ್ದಾರೋ. ಅನೇಕ ಬಾರಿ ಈಗ 3 ತಿಂಗಳಾಯಿತು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? ಯಾಕೆ ಅವ್ರನ್ನ ತಡೆ ಹಿಡಿತಾ ಇಲ್ಲ? ಈಗ ಗೃಹ ಸಚಿವರು ಯಾರಿದ್ದಾರೆ? ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ. ನಾನು ಅವ್ರಿಗೆ ಹೇಳ್ತೇನೆ, ಅವರು BJP ಅವರು ಇರಲಿ, ಜನತಾದಳದವರು ಇರಲಿ, ಅಥವಾ ಕಾಂಗ್ರೆಸ್ನವರು ಇರಲಿ, ಬಟ್ ಅವರು ಪಕ್ಷನ ಗುರುತಿಸಬೇಡಿ. ಅವರು ತಪ್ಪು ಮಾಡಿದರೆ ಹಾಕಿ ಅವರನ್ನು ಒಳಗಾಕಿ. ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಕ್ಕಿ ಇವತ್ತು ಬೇರೆ ಕಡೆ ಹೋಗ್ತಾ ಇದೆ, ಬಡವರಿಗೆ ಅದು ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮತ್ತೆ CBI ಕೊಟ್ಟು ತನಿಖೆ ಆಗಬೇಕು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಈಗಾಗಲೇ ಹೆಸರು ಕೊಟ್ಟಿದ್ದಾರೆ. ಅವ್ರ ಮೇಲೆ FIR ಹಾಕಿ ತಕ್ಷಣ ಎನ್ಕ್ವೈರಿಯನ್ನು ಶುರು ಮಾಡುವಂಥದ್ದು ಮಾಡದೇ ಇದ್ದರೆ ಇದು ನಿಲ್ಲೋದೇ ಇಲ್ಲ. ರಿಪಬ್ಲಿಕ್ ಕನ್ನಡ ವರದಿಗೆ ಸ್ಪಂದಿಸಿರುವ ಬಿಜೆಪಿ ನಾಯಕರು ಅಧಿವೇಶನದಲ್ಲೂ ಈ ಬಗ್ಗೆ ಗಂಭೀರ ಚರ್ಚೆ ಮಾಡೋದಾಗಿ ಹೇಳಿದ್ದಾರೆ. ಆದರೆ ಆಹಾರ ಇಲಾಖೆ ಕಾರ್ಯದರ್ಶಿ ಪತ್ರ ಬರೆದು ಕ್ರಮಕ್ಕೆ ಸೂಚಿಸಿ 3 ತಿಂಗಳಾದರೂ ದಂಧೆಕೋರರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಕ್ಕೆ ಮೀನಮೇಷ ಎಣಿಸುವುದು ಯಾಕೆ ಅನ್ನೋ ಪ್ರಶ್ನೆಗೆ ಆಹಾರ ಸಚಿವರೇ ಉತ್ತರಿಸಬೇಕು. ಸರ್ಕಾರದ ನಿರ್ಲಕ್ಷ್ಯ ಮತ್ತು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯಲ್ಲಿರ್ತಕ್ಕಂಥ ಸಚಿವರ ಈ ಒಂದು ಬೇಜವಾಬ್ದಾರಿತನದ ಬಗ್ಗೆ ಕೂಡ ಸರ್ಕಾರದ ಕಿವಿ ಹಿಂಡಿ ಕ್ರಮಕ್ಕೆ ಒತ್ತಾಯಿಸುವುದಾಗಿ ಕೂಡ ಭರವಸೆ ನೀಡಿದ್ದಾರೆ. ನೋಡೋಣ ಮುಂದೆ ಈ ಒಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂತಹ ಒಂದು ಬ್ಲಾಕಲ್ಲಿ ಆಗ್ತಾ ಇರ್ತಕ್ಕಂಥ ಬ್ಲಾಕ್ ಮಾರ್ಕೆಟಲ್ಲಿ ಆಗ್ತಾ ಇರ್ತಕ್ಕಂತಹ
ಅಕ್ಕಿ ಯಾವ ರೀತಿಯಾಗಿ ಹೋಗ್ತಾ ಇದೆ ಹೊರ ರಾಜ್ಯಗಳಿಗೆ ಮತ್ತು ಹೊರ ದೇಶಗಳಿಗೆ ಅನ್ನೋದರ ಕುರಿತಂತೆ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಮತ್ತು ಈ ಪ್ರಕರಣ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಕೂಡ ಈ ಪ್ರಕರಣಕ್ಕೆ ಈ ಯಾವ ರೀತಿಯಾಗಿ ಬ್ರೇಕ್ ಹಾಕತ್ತೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ಅಭಿಪ್ರಾಯವನ್ನು ತಿಳಿಸಬಹುದು. ಬಡವರ ಹಸಿವು ನೀಗಿಸಬೇಕಾಗಿದ್ದ ಅನ್ನಭಾಗ್ಯ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಅನ್ನಭಾಗ್ಯದ ಅಕ್ಕಿ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಕಡೆ ಆದರೆ, ಸರ್ಕಾರ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತಂದರೆ ಅಥವಾ ಈ ರೀತಿ ಕಾಳಸಂತೆಯಲ್ಲಿ ಕಾಳದಂದಿಯಲ್ಲಿ ಅಕ್ಕಿ ಮಾರಾಟ ಮಾಡ್ತಾ ಇರೋರ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಮೀನಮೇಷ ಯಾಕೆ? ಸ್ಕ್ರೀನ್ನ ಕೆಳಗಡೆ ನಂಬರ್ ಹೋಗ್ತಾ ಇದೆ. ನಂಬರ್ ನೋಟ್ ಮಾಡಿಕೊಂಡು ಡೈರೆಕ್ಟ್ ನಮಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಎಕ್ಸ್ ಖಾತೆಯಲ್ಲಿ ಮೆಸೇಜ್ ಮಾಡಿ. ಪ್ರಶ್ನೆ ಅಥವಾ ಅಭಿಪ್ರಾಯದ ವಿಚಾರವನ್ನು ಈಗಾಗಲೇ ನಾನು ಹೇಳ್ತಾ ಇದ್ದೆ. ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಚಿತ್ರದುರ್ಗದಿಂದ ಬಸವರಾಜ್. ಬಸವರಾಜ್ ಅವರೇ ನಮಸ್ಕಾರ. ಬಸವರಾಜ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಬಸವರಾಜ್ ಅವರೇ ಮಾತಾಡಿ, ನಿಮ್ಮ ಧ್ವನಿ ನನಗೆ ಕೇಳಿಸ್ತಾ ಇದೆ, ಮಾತಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಫೈನ್. ಶ್ರೀರಂಗಪಟ್ಟಣದಿಂದ ನಾಗರಾಜ್ ಅಂತ ಮತ್ತೊಬ್ಬ ಕಾಲರ್. ನಾಗರಾಜ್ ಅವರೇ ನಮಸ್ಕಾರ. ಸರ್, ನಮ್ದೊಂದು ಅರಕೆರೆ ಅಂತ ಒಂದು ಸಣ್ಣ ಗ್ರಾಮ. ಇಲ್ಲಿ ಸೊಸೈಟಿ ಎಲ್ಲ ಅಕ್ಕಿ ಕೊಡ್ತಾರೆ. ನಮ್ಮಲ್ಲಿ ಅಕ್ಕಿ ಕರೆಕ್ಟ್ ಆಗಿ ಎಲ್ಲ ಕೊಡ್ತಾರೆ, ಎಲ್ಲ ತಗೊಯ್ತಾರೆ, ಯಾರು ಮಾರಾಟ ಮಾಡ್ಕೊಳ್ಳೋದಿಲ್ಲ. ಒಂದು ಈಗ ಲಾರಿ ಗಟ್ಲೆ ಅಕ್ಕಿಗಳು ಮಾರಾಟ ಆಗ್ಬೇಕಾದ್ರೆ ಕಳ್ಸಂತೆಯಲ್ಲಿ ಇದು ವೇರ್ ಹೌಸ್ ಅಲ್ಲಿರೋ ಅಧಿಕಾರಿಗಳ ಮುಖಾಂತರನೇ ನಡಿಬೇಕಾನೆ. ಇಲ್ಲ ಅಂತಂದ್ರೆ ಬೇರೆಯವ್ರು ಯಾರು ಈ ಸಣ್ಣ ಪುಟ್ಟ ಜನ ಈ ಲೋಡ್ ಗಟ್ಲೆ ಅಕ್ಕಿ ಮಾರಾಟ ಮಾಡಿಲ್ಲ. ಇದು ಅಧಿಕಾರಿಗಳು ಕುಮ್ಮಕ್ಕಿಲ್ದೇನೆ ಇದೇನು ನಡೀದಿಲ್ಲ ಅಲ್ವಾ ಸರ್? ಇದು ಸಣ್ಣ ಪುಟ್ಟ ಜನಗಳಿಗೆ ಏನ್ ಮಾಡ್ತಾರೆ, ಈಗ BPL ಕಾರ್ಡ್ ಪರಿಶೀಲನೆ ಮಾಡಿ ನಿಮ್ಮ ಅಕ್ಕಿ ಅಲ್ಲೋಯ್ತಾ ಇದೆ ಇಲ್ಲೋಯ್ತಾ ಇದೆ ಅಂತ ಈಗ 250 ರೂಪಾಯಿ ತಗೋತಾರೆ. ಅವರು ನಿಮ್ದು ಆದಾಯ ತಗೊ ಬನ್ನಿ ಅಂತಾರೆ. ಪಾಪ ಜನ ಎಲ್ಲ ಇದ್ರ ಹತ್ರ ನಿಂತಿದ್ದಾರೆ, ಎಲ್ಲಿ ನಾಡ್ ಕಚೇರಿ ಹತ್ರ. ಇದೆಲ್ಲ ತೊಂದರೆ ಅಲ್ವಾ ಸರ್? ಈಗ ಏನ್ ಅಕ್ಕಿ ಕೊಡ್ತಾವ್ರೆ ರೈತರೇ ಆಗ್ಬೋದು, ಸಾಮಾನ್ಯ ಜನ ಆಗ್ಬೋದು, ಯಾರು ಕದ್ದು ಕಳ್ತನದಿಂದ ಮಾರ್ಕೋದಿಲ್ಲ ಸರ್. ಯಾರೋ ಒಬ್ಬ, ಈಗ ಒಂದ್ 10 ಜನದಲ್ಲಿ ಒಬ್ಬ ಮಾರ್ಕೋಬೋದೇನೋ, ಇನ್ನು 9 ಜನ ಎಲ್ಲ ಊಟ ಮಾಡ್ತಾರೆ ಸರ್, ಯಾರು ಮಾರಾಟ ಮಾಡೋದಿಲ್ಲ. ಆದ್ರೆ ಇದರಿಂದ ಸರ್ಕಾರದಿಂದ ತೊಂದರೆ ಆಗ್ತಿದ್ದೆ ಹೊರತು ನಮ್ಮ ಜನಗಳಿಂದ ಏನು ತೊಂದರೆ ಆಯ್ತಾ ಇಲ್ಲ ಸರ್ ಇದಕ್ಕೆ. ಓಕೆ, ಫೈನ್. ಥ್ಯಾಂಕ್ ಯು ನಾಗರಾಜ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಕೋಟಿ ಪೂಜಾರಿ ಅವರು ಉಡುಪಿಯಿಂದ. ನಮಸ್ಕಾರ ಕೋಟಿ ಪೂಜಾರಿ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ರೇಷನ್ ಕಾರ್ಡ್ ಅಕ್ಕಿ ತಗೊಂತಾರಲ್ಲ, ಕೆಲವರು ರೇಷನ್ ಕಾರ್ಡ್ ಬಲಂದಗಾವಾಗಿ ನೇರ ಅಂಗಡಿ ತಗೊಂಡೇ ಮಾರ್ತಾರೆ. ಫಸ್ಟ್ ರೇಷನ್ ಕೊಡೋಲ್ಲೇ ಬಂದ್ ಮಾಡಿಬಿಡ್ಬೇಕು ಅವರಿಗೆ. ತುಂಬಾ ಆಗ್ತಾ ಇದೆ ಎಲ್ಲ ಕಡೆನು. ಇವ್ರಿಗೆ ಕೊಡೋದು ಬಡವರಿಗಂತ ಕೊಡೋದು, ಅವ್ರ ಮನೆಗಂತೂ ತಗೊಂಡು ಹೋಗಲ್ಲ ಯಾರು. ಅವ್ರು ರೇಷನ್ ಸರ್ಕಾರದಲ್ಲಿ ಕಟ್ಟುನಿಟ್ಟು ಮಾಡಿ ಅವ್ರಿಗೆ ಏನಾದ್ರು ರೇಷನ್ ಅಕ್ಕಿ ಕೊಡೋ ಬದಲಿಗೆ ದುಡ್ಡು ಬಡವರಿಗೆ ಯಾರಿಗ ಅಗತ್ಯ ಇದೆ ಅಂಥವ್ರಿಗೆ ದುಡ್ಡಾರು ಹಾಕುವಂತ ವ್ಯವಸ್ಥೆ ಮಾಡಬೇಕು. ಅಂದ್ರೆ ನೀವೀಗ ರೇಷನ್ ಅಕ್ಕಿ ಕಡಿಮೆ ಕೊಡಿ ಅಂತ ಹೇಳ್ತಿದ್ದೀರೋ ಅಥವಾ ಕೊಡೋದೇ ಬೇಡ ಅಂತ ಹೇಳ್ತಿರೋ? ಕೊಡೋದಲ್ಲ, ಅತಿ ತೀರ ಬಡವರಿಗೆ ಹುಡುಕಿ ಕೊಡ್ಬೇಕಂತ ನಾನು ಹೇಳ್ತಿರೋ. ಈಗ ರೇಷನ್ ಕಾರ್ಡ್ ದೊಡ್ಡವರಿಗೂ ಇದೆ, ಬಡವರಿಗೂ ಇದೆ, ಎಲ್ಲರಿಗೂ ಇದೆ BPL ಕಾರ್ಡ್. ಫೈನ್, ಥ್ಯಾಂಕ್ ಯು ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಸಿದ್ದನಗೌಡರು. ನಮಸ್ಕಾರ ಸಿದ್ದನಗೌಡ್ರೆ. ನಮಸ್ಕಾರ ರೀ ಶ್ರೀಪಾದ್ ಸರ್. ನಮಸ್ಕಾರ ಸರ್. ಏನಿದು ಕಾಳಸಂತೆಯಲ್ಲಿ ಮಾರಾಟ ಆಗ್ತದೆ ರೀ ಬಡವರಿಗಾಗಿ ಅಕ್ಕಿ ಕೊಡೋದು. ಇದು ಗೌರ್ಮೆಂಟ್ ಮೇನ್ ಕಾರಣ ಸರ್. ಯಾಕಂದ್ರೆ BPL ಕಾರ್ಡ್ ಕೆಲವರಿಗೆ ಬೋಗಸ್ ಜಾಸ್ತಿ ಬರ್ತಾ ಇದೆ, ಎಲ್ಲರೂ ಒಂದ್ಸಲ ಮಾರ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಕ್ರಮ ತಗೋಬೇಕು. ಪ್ರಿಯಾಂಕ ಖರ್ಗೆ ಅವರು ಹಾರಿಕೆ ಉತ್ತರ ಕೊಡ್ತಾರೆ, ಯಾವ BJP ಅವ್ರು ಮಾಡ್ತಾರೆ. ಇದು BJP ಅವರು ಅಲ್ಲ, ಆಡಳಿತ ಪ್ರಿಯಾಂಕ ಖರ್ಗೆ ಕಾಂಗ್ರೆಸ್ ಗೌರ್ಮೆಂಟ್ಗೆ ಅವರೇ ಸರಿಯಾಗಿ ವ್ಯವಸ್ಥೆ ಮಾಡೋಕ್ರಿ ಸರ್. ಇದು ಏನ್ ಮಾಡ್ಬೇಕು ಅಂತ ಹೇಳ್ತೀರಿ ಸರ್ಕಾರಕ್ಕೆ ಸಿದ್ದನಗೌಡ್ರೆ? ಈಗ ರೀ ಸರ್ಕಾರಕ್ಕ ಏನ್ ಹೇಳೋದಂದ್ರೆ, ಇದು ಸರಿಯಾಗಿ BPL ಕಾರ್ಡ್ ಅವ್ರಿಗೆ ಪರಿಶೀಲನೆ ಮಾಡ್ಬೇಕು. ಭಾಳ ಆಗಿತ್ತವ್ರು ಯಾರ ಮೇಲೆ ಕಾರಣ ಕೊಡ್ಬಾರ್ದು ಸರ್. ಅದರಲ್ಲಿ ಏನಂದ್ರೆ ಅಕ್ಕಿ ಗೋಧಿ ಮಾರೋರಿಗೆ ಇದು ಪೊಲೀಸ್ ಸ್ಟೇಷನ್ ಮುಖಾಂತರ ಮೇಲೆ ಒಬ್ಬ ಸಸ್ಪೆಂಡ್ ಆಗ್ಯಾನ ಸರ್. ಇದು PSI
ಇದು ಅಕ್ಕಿಗೋಡಿ ಮಾರಾಟ ಸಂಬಂಧ ಎಟ್ರ ಮೇಲೆ ಏನಾದ್ರ ಕೇಸ್ ಆಗಿ ಸಸ್ಪೆಂಡ್ ಆಗ್ಯಾನ್ರಿ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಉತ್ತರ ಕೊಡ್ಬೇಕು, ಅವ್ರಿಗೆ ಗೊತ್ತಿಲ್ರಿ ಇದು. ಮಂತ್ಲಿ ತಗೊಂಡು ಕಾಳ ಸಂತೆಯಲ್ಲಿ ಗೌರ್ಮೆಂಟೇ ಮಾಡ್ತದ್ರಿ ಇದು. ಹಾ, ಗೌರ್ಮೆಂಟ್ ಅಧಿಕಾರಿಗಳೇ ಶಾಮೀಲಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಸಿದ್ದನಗೌಡ್ರೆ. 100% ರೀ ಆಗಿರ್ತಿಲ್ರಿ ಎಟ್ರ ಮೇಲೆ. ಫೈನ್ ಥ್ಯಾಂಕ್ ಯು ಸಿದ್ದನಗೌಡ್ರೆ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ. ಮತ್ತೊಬ್ಬ ಕಾಲರ್ ಇದ್ದಾರೆ ಮನುಕುಮಾರ್ ಅಂತ ಹೇಳಿ. ನಮಸ್ಕಾರ ಮನುಕುಮಾರ್ ಅವರೇ. ಸರ್ ನಮಸ್ತೆ ಸರ್. ಎಸ್ ಸರ್, ತಮಗೇನ್ ಅನ್ಸುತ್ತೆ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕ್ತಾ ಇರುವಂತವ್ರ ವಿರುದ್ಧ ಕ್ರಮ ತಗೊಳ್ಳೋದೇ ಯಾಕಾಗ್ತಿಲ್ಲ ಅನ್ನೋದು ಪ್ರಶ್ನೆ. ಸರ್ ಇದು ಎಲ್ಲಾ ಸರ್ಕಾರದಲ್ಲೂ ಇದೇ ತರನೇ ಮಾಡ್ತಾರೆ. ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಅಕ್ಕಿ ಸಾಗಾಣಿಕೆ ಆಗ್ತಿದೆ ಅಂತ ಹೇಳ್ತಾರೆ. ನೀವು ಸಾಕಷ್ಟು ನ್ಯೂಸ್ ಮಾಡ್ತೀರಾ, ಸಾಕಷ್ಟು ಅಧಿಕಾರಿಗಳಿಗೆ ಇಟ್ಕೊಡ್ತಾರೆ. ಆದ್ರೆ ಇದನ್ನ ಕಳ್ಳ ಸಂತೆ ನಿಲ್ಸಕ್ಕೆ ಆಗ್ತಾ ಇಲ್ಲ. ಇದರಲ್ಲೆಲ್ಲ ಒಂದ್ ಕಡೆ ನಮ್ಮ ಅಧಿಕಾರಿಗಳು ಲೋಪಗಳು ಆಗ್ತಾ ಇದಾರೆ. ಜನಗಳು ಅಷ್ಟೇನೆ, ಈಗ ಬೇಕಾದಷ್ಟು ಅಕ್ಕಿ ಕೊಟ್ರೆ ಅಷ್ಟು ಮಾತ್ರ ಬಳಸ್ಕೊಂತಾರೆ. ಅಕ್ಕಿ ಇರೋದೇನೆ ಇದು ಮಾರಾಟಕ್ಕೆಲ್ಲ ಒಂದ್ ಕಡೆ ತೊಂದರೆ ಆಗ್ತಿದೆ. ಓಕೆ ಫೈನ್, ಥ್ಯಾಂಕ್ ಯು ಮನುಕುಮಾರ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ದರ್ಶನ್ ಅಂತ ಕರೆ ಮಾಡಿದ್ದಾರೆ ಹಾವೇರಿಯಿಂದ. ನಮಸ್ಕಾರ ದರ್ಶನ್ ಅವರೇ. ನಮಸ್ತೆ ಸರ್. ಎಸ್ ಸರ್, ತಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಏನಂದ್ರೆ ಇವಾಗ ತಗೊಳ್ಳೋರಿಗೆ ಮೇಲೆ ಕ್ರಮ ತಗೊಳಕ್ಕಿಂತ ಫಸ್ಟ್ ಆಫ್ ಆಲ್ ಕೊಡ್ತಾರಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ನಮ್ಮ ಅಭಿಪ್ರಾಯ. ರೇಷನ್ ಅಕ್ಕಿ ಯಾರು ಕೊಡ್ತಾರಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು. ಯಾಕಂದ್ರೆ ಅವ್ರು ಹೆಚ್ಚಾಗಿ ಕೊಡ್ತಾರಲ್ಲ ಆತರ. ಅಕ್ಕಿ ಹೆಚ್ಚು ಕೊಡೋದು ಬೇಡ ಅಂತ ನೀವ್ ಹೇಳ್ತಾ ಇದೀರಿ, ಹೆಚ್ಚೆಚ್ಚಿ ಕೊಡೋದೇ ಬೇಡ ಅಂತ ಹೇಳ್ತಿದ್ದೀರಿ. ಎಷ್ಟು ಅಗತ್ಯ ಇದೆಯೋ ಅಷ್ಟು ಕೊಟ್ರೆ ಈ ರೀತಿ ಆಗ್ಲಿಕ್ಕಿಲ್ಲ ಅಂತ ಹೇಳ್ತಿದ್ದೀರಿ ಅಲ್ವಾ? ಆ ರೀತಿ ಆಗಲ್ಲ. ಆಮೇಲೆ ಕೊಡ್ತಾರಂದ್ರೆ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಕೊಡೋರ್ ಮೇಲೆ ಕ್ರಮ ಎಲ್ಲಿವರೆಗೂ ಕೊಡೋರು ಇರ್ತಾರೆ ಅಲ್ಲಿವರೆಗೂ ತಗೊಳ್ಳೋರು ಇದ್ದೇ ಇರ್ತಾರೆ. ಎಕ್ಸಾಕ್ಟ್ಲಿ. ಅವ್ರು ಕೊಡೋರು ಯಾರು ಕೊಟ್ಟಾರಲ್ಲ ಆ ಡಾಟಾವನ್ನು ಕಲೆಕ್ಟ್ ಮಾಡ್ಕೊಂಡು ಅವ್ರನ್ನ ತಗೊಂಡ್ರೆ ಇದೆಲ್ಲ ಕಮ್ಮಿ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ. ಫೈನ್, ಥ್ಯಾಂಕ್ ಯು ದರ್ಶನ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಬೇಲೂರಿಂದ ಮೂರ್ತಿ ಅಂತ. ನಮಸ್ಕಾರ ಮೂರ್ತಿ ಅವರು. ಮೂರ್ತಿ ಅವರೇ ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ ಮೂರ್ತಿ ಅವರೇ? ಫೈನ್, ಮತ್ತೆ ಸಂಪರ್ಕಿಸಿ. ನೋಡಿ, ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕ್ತಾ ಇರೋರ ವಿರುದ್ಧ ಕ್ರಮ ಯಾಕಿಲ್ಲ ಅಂತ ಈಗಷ್ಟೇ ನಮ್ಮ ಜೊತೆ ಒಬ್ಬರು ಮಾತಾಡ್ತಾ ಇದ್ರು. ಸರ್, ನೀವು ವರದಿ ಮಾಡ್ತೀರಿ, ಸಾಕಷ್ಟು ಅಧಿಕಾರಿಗಳನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಡುವಂಥ ಕೆಲಸ ಆಗುತ್ತೆ. ಆದರೆ ಈ ರೀತಿ ಸಿಕ್ಕಾಕೊಂಡಿರುವಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತಗೊಳ್ಳುವಂಥ ಕೆಲಸ ಯಾಕಾಗಲ್ಲ? ಇನ್ನೊಂದು ವಿಚಾರವನ್ನು ಸಿದ್ದನಗೌಡನವರು ಹೇಳ್ತಾ ಇದ್ರು. ಸಿದ್ದನಗೌಡರು ಅವ್ರು ಏನು ಹೇಳಿದರು? ಗೌರ್ಮೆಂಟ್ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿರ್ತಾರೆ ಸರ್, ಎಲ್ಲ ಸೇರ್ಕೊಂಡು ಇಂಥ ದಂಧೆ ಮಾಡ್ತಾರೆ, ಎಲ್ಲ ಗೊತ್ತಿರುತ್ತೆ ಆದರೂ ಸುಮ್ಮನೆ ಇರ್ತಾರೆ ಅಂತ. ನೋಡಿ, ಎಂತೆಂಥ ವಿಚಾರಗಳು ಜನರಿಗೆ ಗೊತ್ತಿರುತ್ತೆ ಅಂತ ಸರ್ಕಾರಕ್ಕೆ ಗೊತ್ತಿರಲ್ವಾ? ಇದು ಯಾಕೆ ಮೌನ ವಹಿಸುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಈಗ ಜನ ನಮ್ಮ ಅಭಿಪ್ರಾಯದ ಮೂಲಕ ತಿಳಿಸ್ತಾ ಇದ್ದಾರೆ. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮ್ಮ ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಿಮಗೇನು ಅನ್ಸುತ್ತೆ ಸರ್? ಸರ್, ಜನಾಭಿಪ್ರಾಯನ ಸಂಗ್ರಹಣೆ ಮಾಡ್ತಿರೋದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳ ವಿಶೇಷವಾಗಿ ನಾವು ಸರ್ಕಾರದ ಕಣ್ಣು ತೆರೆಯುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ನಿಜವಾಗ್ಲೂ ನಾವು ಈ ಏನು ನಮ್ಮ ರಿಪಬ್ಲಿಕ್ ಟಿವಿಗೆ ನಿಜವಾಗ್ಲೂ ಧನ್ಯವಾದನ ಹೇಳಬೇಕು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೊದಲೇದಾಗಿ ಹೇಳ್ಬೇಕಂತಂದ್ರೆ, ಈಗ ಅನ್ನಭಾಗ್ಯ ಅಕ್ಕಿಯನ್ನ ಕಾಳು ಸಂತೆಯಲ್ಲಿ ಮಾರೋರು ಬೇರೆ ಯಾರು ಇರ್ತಾರ ಸರ್, ಅವರ ಎಲ್ಲ ಎಡಗೈ ಬಲಗೈನ ಅವರೇ ಮಾರೋದು. ಯಾರು ಈ MLA ಹಿಂದೆ ಅಡ್ಡಾಡುವಂತವ್ರು ಅವರೆಲ್ಲ ಮಾಡ್ತಾರೆ. ಮತ್ತೀಗ ಅನ್ನಭಾಗ್ಯ ಅಕ್ಕಿ ದೊಡ್ಡ ದೊಡ್ಡ ಹೋಟೆಲ್ಗೆಲ್ಲ ಹೋಗ್ತದೆ ಸರ್. ಅದೆಲ್ಲಿಂದ ಹೋಗುದು? ಈಗ ಮಾಮೂಲಿ ಅಕ್ಕಿ, ಸೋನಾ ಮಸೂರಿ ಅಕ್ಕಿಯಿಂದ ಅಥವಾ ಜೀರಾ ರೈಸಿನಿಂದ ದೋಸೆ ಪಡ್ಡು ಮಾಡ್ಲಿಕ್ಕೆ ಆಗಲ್ಲ. ಅದೆಲ್ಲ ಹೋಗೋದು ರೇಷನ್ ಏನು ನಮ್ಮ ಸೊಸೈಟಿಯಲ್ಲಿ ಕೊಡುವಂತ ಅಕ್ಕಿಗಳೇನಿದೆಯೋ ಅದೇ ಹೋಟೆಲ್ಗೆ ಹೋಗೋದು. ಹೌದಾ ಸರ್? ಈಗ ನ್ಯಾಯಬೆಲೆಯಲ್ಲಿ ಎಷ್ಟೋ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆ ಮಾರಾಟ ಮಾಡುವಂತ ಏನ್ ಲೈಸೆನ್ಸ್ ತಗೊಂಡಿದಾರೋ ಆ ವ್ಯಕ್ತಿಗಳೇ ಆ ಜನರಿಗೆ ಬೇಡ, ನಿಮ್ಗೆ ಅಕ್ಕಿ ಬೇಡ ಅಂದ್ರೆ ದುಡ್ಡು ತಗೊಂಡು ಹೋಗಿ ಅನ್ನೋಂಥದ್ದು ದುಡ್ಡು ಕೊಡ್ತಾ ಇದಾರೆ. ಇದು ಸರ್ಕಾರ ಎಷ್ಟು, ಈಗ ನಮ್ಮ ಮುನಿಯಪ್ಪ ಸಾಹೇಬ್ರು ಹೇಳ್ತಾ ಇದ್ರು, ಸಚಿವರು, ನಾವು ಲಾರಿಗೆ GPS ಹಾಕ್ತೇವಿ, ಆ ನಂತರ ನ್ಯಾಯಬೆಲೆ ಅಂಗಡಿಯಲ್ಲಿ GPS ಹಾಕ್ತೇವಿ, ಕ್ಯಾಮ್ರಾಗಳನ್ನ ಹಾಕ್ತೇವಿ ಅಂತ. ಕ್ಯಾಮ್ರಾ ನ್ಯಾಯಬೆಲೆಯಲ್ಲಿ ಅಂಗಡಿ ಹಾಕಿದ್ರೆ ಒಂದು ಕಡೆಗೆ, ಈಗ ಸರ್ಕಾರದ ಅಧಿಕಾರಿಗಳಿಗೆ ಸಚಿವರಿಗೆ ಗೊತ್ತಾಗ್ಬೇಕು ಸರ್ ಏನು ಅಂತಾದ್ರೆ, ಒಬ್ಬರು ಈಗ ಪೊಲೀಸರೆಲ್ಲ ರಂಗೋಲಿ ಚಾಪೆ ಅಡಿಗೆ ಹೋದ್ರೆ ಕಳ್ತನ ಮಾಡೋರು ರಂಗೋಲಿ ಅಡಿಗೆ ಹೋಗ್ತಾರ. ಹಾಗಾಗಿ ಇದು ದೊಡ್ಡ ಮಟ್ಟದಲ್ಲಿ ತಾವೇನು ಇವತ್ತು ಜನ ಅಭಿಪ್ರಾಯ ಮಾಡ್ತಾ ಇದೀರಿ ಮತ್ತು ದೊಡ್ಡ ವಿಷಯ ಇದು. ನಿಜವಾಗ್ಲೂ ಹೇಳ್ಬೇಕಂತಾದ್ರೆ ನಮ್ಮ ಏನು ಟ್ಯಾಕ್ಸ್ ಹಣ ತುಂಬಾ ದುರುಪಯೋಗ ಆಗ್ತದೆ ಇದರಿಂದ.
ಓಕೆ. ಇದು ನಮ್ಮ ಸರ್ಕಾರ ಅಧಿಕಾರಿಗಳು ತುಂಬಾ ಗಮನ ಕೊಡಬೇಕು. ಮುಖ್ಯವಾಗಿ ಏನು ಸನ್ಮಾನ್ಯ ನಮ್ಮ ಮಾಜಿ ಸಿದ್ದರಾಮಯ್ಯ ಸಾಹೇಬರು ಮಾಡಿದಾರಲ್ಲ, ಮುಖ್ಯಮಂತ್ರಿಗಳು, ಬಹಳ ಒಳ್ಳೆಯ ಕಾರ್ಯಕ್ರಮ, ಅದರಲ್ಲಿ ಎರಡು ಮಾತಿಲ್ಲ ಸರ್. ಆದ್ರೆ ಇದು ನಿಜವಾಗ್ಲೂ ಏನು ನಿಜವಾದ ಬಡವರಿಗೆ ಮತ್ತು ಉತ್ತಮ ರೀತಿಯಲ್ಲಿ ಇದು ಅನುಷ್ಠಾನ ಆಗ್ತಾ ಇಲ್ಲ. ರಾಜ್ಯದಲ್ಲಿ ತುಂಬಾ ಲೋಪದೋಷಗಳಿದೆ. ಇದನ್ನ ದಯವಿಟ್ಟು ಸರ್ಕಾರದ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ, ಒಬ್ಬರು ಸಚಿವರು ಅಥವಾ ಮುಖ್ಯಮಂತ್ರಿಗಳು ಅದಕ್ಕಿಂತ ಸರ್ಕಾರದ ಅಧಿಕಾರಿಗಳು ಮನಸ್ಸು ಮಾಡಿ ಇದನ್ನ ನಮ್ಮ ಕಾರ್ಯಕ್ರಮ ಇದು ನಿಜವಾಗ್ಲೂ ಜನರಿಗೆ ಮುಟ್ಟಿಸ್ಬೇಕು ಅನ್ನೋಂತ ಕಾಳಜಿ ಯಾವ ಅಧಿಕಾರಿಗಳಿಗೆ ಬರ್ತದೋ ಅವಾಗ ಇದನ್ನು ಸರಿ ಮಾಡ್ಲಿಕ್ಕೆ ಸರಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಬಸವರಾಜ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಸಂತೋಷ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸಂತೋಷ್ ಅವರೇ. ನಮಸ್ತೆ. ಎಸ್ ಸರ್, ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಸರ್ ನಮ್ಮ ಜೊತೆ. ಹೇಳಿ ಸರ್, ಮಾತಾಡಿ. ಸರ್ ಏನಾಗಿದೆ ಸರ್, ಇಲ್ಲಿ ಬೀದರ್ ಜಿಲ್ಲೆಯಿಂದ ಮಾತಾಡ್ತೇವೆ ಸರ್ ನಾನೀಗ. ಗೊತ್ತಾಯ್ತು ಸರ್, ಮಾತಾಡಿ ಸರ್, ನಿಮ್ಮ ವಿಷಯ ತಿಳಿಸಿ, ಅಭಿಪ್ರಾಯ ತಿಳಿಸಿ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನಾಗ್ತಿದೆ ಅಂದ್ರೆ ಸರ್ ಒಂದು ನಿಮಿಷ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಫೋನಲ್ಲಿ ಮಾತಾಡಿ. ಮ್ಯೂಟ್ ಮಾಡಿದ್ದೀನಿ. ಎಸ್, ಮಾತಾಡಿ. ಸರ್ ಈಗ ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನಾಗ್ತಿದೆ ಸರ್ ಅಂದ್ರೆ, ಮೊದಲನೇದಾಗಿ ಅವರು ಒಂದು 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 ಇದಕ್ಕೆ ಒಂದು 10 kg ಅಕ್ಕಿ ಬರ್ತದೆ ಅಂತ ಅನ್ಕೊಡ್ರಿ, ಕೊಡೋದು 8 kg ಮಾತ್ರ. 2 kg ಯಾಕಪ್ಪ ಕಮ್ಮಿ ಕೊಡ್ತೀನಿ ಅಂದ್ರೆ ನಾನು 50 kg ಬ್ಯಾಗಲ್ಲಿ ಬರೋದು 44 kg ಮಾತ್ರ, ಅದಕ್ಕೆ 2 kg ಕಮ್ಮಿ ಕೊಡ್ತೀನಿ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಇವರು ಬಡವರು ಇರ್ತಾರೆ, ಆ ಬಡವರು ಅಕ್ಕಿಯನ್ನ ಅದೇ ಸ್ಥಳದಲ್ಲಿ ಮಾರಾಟ ಮಾಡುವಂತ ಕೆಲಸ ನಡೀತಾ ಇದೆ. ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಏನಾಗ್ತಿದೆ, ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಆ ರಾಜಕಾರಣಿಗಳ ಜೊತೆ ಇರ್ತ ಪುರಾರಿಗಳು ಅವ್ರೇನ್ ಮಾಡ್ತಾರೆ, ಆ ದೊಡ್ಡ ದೊಡ್ಡ ಲಾರಿ ತುಂಬಾ ಅಕ್ಕಿಗಳನ್ನು ತುಂಬಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಸಪ್ಲೈ ಮಾಡ್ತಾರೆ. ನೀವೀಗ ಒಂದು ಹೊಸ ವಿಷಯ ಹೇಳಿದ್ರಿ ಸಂತೋಷ್ ಅವ್ರಿಗೆ. 10 kg ಅಕ್ಕಿಯಲ್ಲಿ 2 kg ಕಡಿಮೆ ಕೊಡ್ತಾರೆ, 8 kg ಕೊಡೋದು ಅಂತ ಹೇಳ್ತಾ ಇದ್ರಿ ನೀವು. ಕೇಳಿದ್ರೆ ನಮಗೆ ಬರೋದೇ ಅಷ್ಟು ಅಂತ ಹೇಳ್ತಾರಾ? ಬರೋದೇ ನಮ್ಗೆ 50 kg ಬ್ಯಾಗ್ ಅಂತ ಕೊಡ್ತಾರೆ, ಅದ್ರಲ್ಲಿ 44 kg ಇರ್ತದೆ. 6 kg ಎಲ್ಲಿ ತರ್ಲಿಂತ ಕೇಳ್ತಾರ ಅವರು. ಅದು ನಾವೇನ್ ಮಾಡ್ಬೇಕು? ನೀವು 10 kg ಅಂದ್ರೆ 10 kg ಕೊಡ್ಬೇಕಂತ ಯಾರು ಪ್ರಶ್ನೆ ಮಾಡಲ್ವಾ? ಯಾರು ಈಗ ಎಷ್ಟು ಪ್ರಶ್ನೆ ಮಾಡಿದ್ರೆ ಮಾಡ್ತಾರೆ ಸರ್. ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಎಲ್ಲ BPL ಕಾರ್ಡ್ ತಗೋತಾರಲ್ಲಿ ನನ್ನ ಲೆಕ್ಕಾಚಾರ ಪ್ರಕಾರ ಒಂದು 30% ಹೆಚ್ಚು ಜನ ಏನಪ್ಪಾ ಅಂದ್ರೆ ಅವ್ರದ್ದು BPL ಕಾರ್ಡ್ ಅವಶ್ಯಕತೆ ಇಲ್ಲ ಅವರಿಗೆ, ಅಂತವರೆಲ್ಲ ಈ BPL ಕೂತಾರೆ. ಓಕೆ ಓಕೆ ಓಕೆ, ಫೈನ್. ಥ್ಯಾಂಕ್ ಯು ಸಂತೋಷ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ. ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ಕಲ್ಲೇಶ್ ಅಂತ. ನಮಸ್ಕಾರ ಕಲ್ಲೇಶ್ ಅವರೇ. ನಮಸ್ಕಾರ ಸರ್. ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕ್ತಾ ಇರೋರ ವಿರುದ್ಧ ಸರ್ಕಾರ ಯಾಕೆ ಕ್ರಮ ತಗೋತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇದೆ. ನಿಮಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಕೊಡ್ತೀರಿ? ಸರ್ ಈಗ ಬಡವರಿಗೆ ಮಾತ್ರ ಅಕ್ಕಿ ಕೊಡ್ಬೇಕು ಸರ್, ಶ್ರೀಮಂತರಿಗೆ ಅಕ್ಕಿನೇ ಕೊಡಕ್ ಹೋಗ್ಬಾರ್ದು. ಎಲ್ಲರೂ BPL ಕಾರ್ಡ್ ಇದಾವೆ, ಶ್ರೀಮಂತರು ಇದಾವೆ, ಬಡವರು ಇದ್ದಾರೆ, ಅವ್ರಿಗೆ ಅಕ್ಕಿನೇ ಕೊಡ್ಬಾರ್ದು ಸರ್ ಅವರಿಗೆ. ಆಮೇಲೆ ಈಗೇನು ಅಂಗಡಿ ತಗೊಳ್ತಿದಾರಲ್ಲ, ತಗೊಳ್ಳೋರು ಫಸ್ಟ್ ಹಿಡಿಬೇಕು. ಫೈನ್. ಥ್ಯಾಂಕ್ ಯು ಕಲ್ಲೇಶ್ ಅವರೇ, ಕರೆ ಮಾಡಿ ಅಭಿಪ್ರಾಯ ತಿಳಿಸಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ತಾವೆಲ್ಲ ಗಮನಿಸ್ತಾ ಇದ್ದೀರಿ, ರಾಜ್ಯದಾದ್ಯಂತ ಸಾಕಷ್ಟು ಸಂಖ್ಯೆಯಲ್ಲಿ ಕರೆಗಳು ಬಂದು ಸಮಯ ಇದ್ದದ್ದಿಷ್ಟೇ. ಈಗ ನಿಮ್ಮ ಅಭಿಪ್ರಾಯಗಳನ್ನು ಸರ್ಕಾರ ಕೇಳಿಸಿಕೊಂಡಿದೆ. ಸರ್ಕಾರ ಕೇಳಿಸಿಕೊಂಡು ಕೂಡಲೇ ಈ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಯಾರ ಪಾಲಾಗ್ತಾ ಇದೆ ಅದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಅನ್ನುವಂಥದ್ದು ಈಗ ಅಭಿಪ್ರಾಯ ತಿಳಿಸಿದವರ ಎಲ್ಲರ ಆಶೆಯಾಗಿದೆ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ.